ನಮಸ್ಕಾರ. ಇವತ್ತಿನ ಕರ್ನಾಟಕ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡಿದ್ದಾವೆ. ಅದು ಧರ್ಮಸ್ಥಳದ ಪ್ರಕರಣವೇ ಆಗಿರಬಹುದು, RCB ವಿಜಯೋತ್ಸವದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಆದಂತಹ 11 ಮಂದಿಯ ಸಾವಿನ ದುರಂತದ ವಿಚಾರವೇ ಆಗಿರಬಹುದು. ಇಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಆಡಳಿತ ಹೇಗಿದೆ ನೋಡಿ ಅನ್ನುವಂಥ ಪ್ರಶ್ನೆಯೇ ಇದಾಗಿತ್ತು. ಇದಕ್ಕೆ ಆಡಳಿತ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉತ್ತರ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಅವತ್ತೇ ನಾನು ಇದಕ್ಕೆ ವಿಷಾದಿಸಿದ್ದೇನೆ, ಈಗಲೂ ಕೂಡ ನನಗೆ ಆ ದುಃಖ ಇದೆ. ಆದರೆ BJP ಅವಧಿಯಲ್ಲಿ ಏನೇನಾಯಿತು ಮರೆತು ಹೋಯ್ತಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿ ಆದಂತಹ ಆಕ್ಸಿಜನ್ ಕೊರತೆಯಿಂದ ಉಂಟಾದ ಸಾವಿನ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದರ ಜೊತೆಗೆ BSY ಅವಧಿಯಲ್ಲಿ ಆದಂತಹ ಗೋಲಿಬಾರ್ ಇದನ್ನು ಕೂಡ ನೆನಪಿಸಿ ಅವರ ಆಡಳಿತ ನಮ್ಮ ಆಡಳಿತ ಅಂತ ಹೇಳಿ ಇಬ್ಬರ ಆಡಳಿತದ ಪ್ರಸ್ತಾಪವನ್ನು ಮಾಡಿ ಆರೋಪ ಪ್ರತ್ಯಾರೋಪಗಳಲ್ಲೇ ಇವತ್ತಿನ ಅಧಿವೇಶನ ಮುಗಿದು ಹೋಗಿದೆ. ಹಾಗಾಗಿ ಅಧಿವೇಶನದಲ್ಲಿ ಚರ್ಚೆಯಾಗಬೇಕಾಗಿದ್ದ ವಿಷಯಗಳೇ ಆದರೂ ಏನು, ಇವತ್ತು ಕೆಲವೊಂದು ಪ್ರಕರಣಗಳನ್ನಿಟ್ಟುಕೊಂಡು ಸದನದ ಸಮಯವನ್ನು ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುವಂಥ ರೀತಿಯ ಕುರಿತಂತೆ ಕೂಡ ನಾವು ಮಾತಾಡಬೇಕಾಗಿದೆ. ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದ್ವೇಶ್ರೀ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಶಿವಕುಮಾರ್ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ಸ್ವಾತಿ ಚಂದ್ರಶೇಖರ್ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸ್ವಾತಿ. ಶಿವಕುಮಾರ್ ಅವರೇ, ನೀವು ಹೇಳಬೇಕು, BJP ಅಧಿಕಾರದಲ್ಲಿದ್ದಾಗಲೂ ಕೂಡ ಆಗಿದೆ, ನಾವು ಅಧಿಕಾರದಲ್ಲಿದ್ದಾಗಲೂ ಕೂಡ ಆಗಿದೆ, ಅಲ್ಲಿಗಲ್ಲಿಗೆ ಮನ್ನಾ ಅಂತ ಅಂಡರ್ಸ್ಟ್ಯಾಂಡಿಂಗ್ ಇದು ನೋಡಿ. ಕಳೆದ ಒಂದು ತಿಂಗಳಿಂದ ತಾವೇನಾದರೂ ಸಿದ್ದರಾಮಯ್ಯನವರನ್ನು ಗಮನಿಸ್ತಾ ಇದ್ರೆ, ಅದರಲ್ಲೂ ವಿಶೇಷವಾಗಿ ಈ ಅಧಿವೇಶನ ಪ್ರಾರಂಭ ಆದಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ತಾವು ಗಮನಿಸಿದ್ರೆ, ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದ ಅನೇಕ ತಪ್ಪುಗಳಿಂದ ತಾವೊಬ್ಬ ದುರ್ಬಲ CM, ಅವರು ಬಳಲಿ ಬೆಂಡಾದಂತೆ ಕಾಣಿಸ್ತಾ ಇದೆ. ಒಂದು ಅಧಿವೇಶನದಲ್ಲಿ ಮಾತನಾಡುವಾಗ ಜವಾಬ್ದಾರಿ ಇರತಕ್ಕಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಡೋ ಮಾತಲ್ಲ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಯಾಕೆ ಒಳ್ಳೆ ಆಡಳಿತ ಕೊಡ್ತಿದ್ದಾರೆ, ಯಾವುದು ಒಳ್ಳೆ ಯಾವ ಗ್ಯಾರಂಟಿ ಯೋಜನೆಗಳು, ಶಾಂತಿಯ ತೋಟ ಅಂತ ಹೇಳಿದ್ದಾರೆ, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ, ಕಾಲ್ ತುಳಿತಾದ ಸಂದರ್ಭದಲ್ಲಿ ಅವ್ರಿಗೆ ಏನೇನು ಪರಿಹಾರ ಕೊಡಬೇಕು ಕೊಡ್ತಾ ಇದ್ದಾರೆ. ನೀವು ಯಾವುದೇ ಇಶ್ಯೂ ಎತ್ಕೊಂಡ್ರು ಕೂಡ ಅದಕ್ಕೊಂದು ತಾರ್ಕಿಕ ಅಂತ್ಯ ತಗೊಂಡೋಗೋ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ತಿದ್ದಾರೆ. ಆದ್ರೂ ನೀವು ದೂಷಣೆ ಮಾಡಿದ್ರೆ ಹೆಂಗೆ? ಯಾವುದು ಒಳ್ಳೆ ಆಡಳಿತ? ನೀವು ಹೇಳಬೇಕು. ಕಾಂಗ್ರೆಸ್ ಸರ್ಕಾರ ಇವತ್ತು ಜನರನ್ನ ಅತ್ಯಂತ ಅತಂತ್ರ ಸ್ಥಿತಿಗೆ ತಂದೊಡ್ಡಿದೆ. ಅಭಿವೃದ್ಧಿ ಸರ್ಕಾರ ಅಲ್ಲ ಇದು, ಕಾಂಗ್ರೆಸ್ ಅಭಿವೃದ್ಧಿ ಶೂನ್ಯ ಸರ್ಕಾರ. ಎಷ್ಟು ಹಗರಣಗಳಾಗಿದೆ ಈ ರಾಜ್ಯದಲ್ಲಿ. ಧರ್ಮಸ್ಥಳದ ಷಡ್ಯಂತ್ರಕ್ಕೆ ಕಾರಣ ಯಾರು? ಕಾಂಗ್ರೆಸ್ನವರ ಪ್ರಾಯೋಜಿತವನ್ನೇ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ಷಡ್ಯಂತ್ರ. ಡ್ರಗ್ಸ್ ಫ್ಯಾಕ್ಟರಿ ಆಗಿದೆ ಕರ್ನಾಟಕ ಇವತ್ತು. ಯಾರು ಕಾರಣ? ಕಾಂಗ್ರೆಸ್ನವರು. ಕಾರ್ಮಿಕ ಇಲಾಖೆಯಲ್ಲಿ ಎಷ್ಟು ಹಗರಣ ಆಗ್ತಾ ಇದೆ? IPL ಕಾಲ್ ತುಳಿತಕ್ಕೆ ಯಾರು ಕಾರಣ? ಕಾಂಗ್ರೆಸ್ನವ್ರೆ. ಅತಿವೃಷ್ಟಿ ಆಗಿದೆ, ಅನಾವೃಷ್ಟಿ ಆಗಿದೆ. ಈ ರಾಜ್ಯದಲ್ಲಿ ಕೃಷಿ ಸಚಿವರು ಇದಾರ? ಯಾವ್ದಾದ್ರು ಜಿಲ್ಲೆಗೆ ಹೋಗಿ ಸಂದರ್ಶನ ಮಾಡಿದ್ರ? ಯಾವ್ದಾರ ಜಿಲ್ಲೆಗೆ ಬರ ಪ್ರವಾಸ ಭೇಟಿ ಕೊಟ್ರ? ಎಲ್ಲಿ ಕಳೆದೋಗಿದ್ದಾರೆ ಕೃಷಿ ಸಚಿವರು ಇವತ್ತು ಈ ರಾಜ್ಯದಲ್ಲಿ? ದೇಶದಲ್ಲೇ ರಸಗೊಬ್ಬರದ ಕೊರತೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರ ಕಡೆಯಿಂದ ಕೃಷಿ ಇಲಾಖೆ ದಿ ಬೆಸ್ಟ್ ಅಂತ ಹೇಳಿ ಹೆಸರು ಪಡ್ಕೊಂಡಿದೆ. ಖಂಡಿತ ಇಲ್ಲ. ಯಾರು ಹೇಳಿ? ಇವತ್ತು ಚಲುವರಾಯಸ್ವಾಮಿ ಅವರು ಇವತ್ತು ಯಾವ ಜಿಲ್ಲೆಗೆ ಹೋಗಿದ್ದಾರೆ ತೋರಿಸಿ, ಮಾಧ್ಯಮವಾಗಿ ತೋರಿಸಿ. ಇವತ್ತು ಯಾವ ಜಿಲ್ಲೆಗೆ ಹೋಗಿದ್ದಾರೆ ಚಲುವರಾಯಸ್ವಾಮಿ ಅವರು? ನಾಗಮಂಗಲ ಆಯ್ತು, ಮಂಡ್ಯ ಆಯ್ತು ಬಿಟ್ರೆ ನೇರ ಬೆಂಗಳೂರಿಗೆ ಬಂದು ಕೂರ್ತಾ ಇದ್ದಾರೆ ಬಿಟ್ಟು ಇವತ್ತು ಒಂದು ಜಿಲ್ಲೆಗೆ ಹೋಗಿಲ್ಲ. ರೈತರ ಪಾಡನ್ನು ಕೇಳೋದು ಯಾರು? ಅನಾವೃಷ್ಟಿ ಆಗ್ತಾ ಇದೆ, ಯಾವ್ದಾದ್ರು ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಕಡೆ ಗಮನ ಕೊಟ್ಟಿದ್ದಾರಾ? ಇಲ್ಲ. ಇವತ್ತು ಸದನ ನಡೀತಾ ಇತ್ತು. ಸದನ ನಡೀತಾ ಇರ್ಬೇಕಾದ್ರೆ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ, ಅನುದಾನ ಕೊಟ್ಟಿಲ್ಲ ಅಂತ ಶಾಸಕರುಗಳು ಧರಣಿ ಕೂತಿದ್ದಾರೆ. ಅನುದಾನ ಕೊಡ್ತೀವಿ ಅಂತ CM ಒಪ್ಪದ್ಮೇಲೆ ಆ ಧರಣಿಯನ್ನ ಇವತ್ತು CM ಹೇಳ್ತೀವಿ ಎಲ್ಲ 50-50 ಕೋಟಿ ಬೇಡಿಕೆ ಇಟ್ಟಿದ್ದಾರೆ. ಅನುದಾನ ಕೊಡಕ್ ಆಗ್ತಿಲ್ಲ. ಎಲ್ಲೋಯ್ತು ಅಭಿವೃದ್ಧಿ?
ಯಡಿಯೂರಪ್ಪನವ್ರ ಸರ್ಕಾರ ನೆನ್ಪು ಮಾಡ್ಕೊಳ್ಬೇಕಲ್ವಾ ಇವರು? ಯಡಿಯೂರಪ್ಪನವ್ರು ಇದ್ದಾಗ ಈ ರಾಜ್ಯ ಎಂತ ಅಭಿವೃದ್ಧಿ ಆಯ್ತು? ಎಲ್ಲೋಯ್ತು ಸಿದ್ದರಾಮಯ್ಯನವರು ಏನು ಈ ರಾಜ್ಯದ ಜನ ಟಗರು ಅಂತ ಕರಿತಿದ್ರಲ್ಲ, ಯಾಕೆ ಇವತ್ತು ಸಿದ್ದರಾಮಯ್ಯನವರು ಸಪ್ಪೆಯಾಗಿ ಉತ್ತರ ಕೊಡ್ತಾ ಇದ್ದಾರೆ? ಎಲ್ಲೋಯ್ತು ಜವಾಬ್ದಾರಿ? ಎಲ್ಲೋಯ್ತು ಸೂಕ್ಷ್ಮ ಸಂವೇದನೆ? ಕೊಲೆಗಡುಕ ಸರ್ಕಾರ ಆಯ್ತು. 11 ಜನ ಅಮಾಯಕರು ಸಾವಿಗೆ ಕಾರಣ ಆಗಿದ್ದಂತ ಸರ್ಕಾರ. ಚಿನ್ನಸ್ವಾಮಿಯಲ್ಲಿ ಮಕ್ಕಳು ಮೊಮ್ಮಕ್ಕಳನ್ನ ತಂದು ಕೂರಿಸಿ ವಿರಾಟ್ ಕೊಹ್ಲಿ ಮತ್ತೊಂದು ತೋರ್ಸೋದಕ್ಕೆ 11 ಜನ ಬಡಪಾಯಿಗಳು ರೋಡ್ ನಲ್ಲಿ ಸತ್ರಲ್ಲ. ಯಾರ್ದು ಕಾರಣ? ಸಿದ್ದರಾಮಯ್ಯನವ್ರ ಕಾರಣ, ಕಾಂಗ್ರೆಸ್ ಸರ್ಕಾರ ಕಾರಣ. ಇದು ಅಭಿವೃದ್ಧಿ ಸರ್ಕಾರ ಅಲ್ಲ. ಇವತ್ತು ಇಡೀ ರಾಜ್ಯ ಕಾಂಗ್ರೆಸ್ನವರ ಆಡಳಿತಕ್ಕೆ ಸಿಕ್ಕಿ ನಲುಗಿ ಹೋಗಿದೆ. ರಾಜ್ಯದಲ್ಲಿ ಕಾನೂನು ಪಾಲನೆಯೂ ಇಲ್ಲ, ಲಾ ಅಂಡ್ ಆರ್ಡರ್ ಕುಸಿದೋಗಿದೆ. ರೈಟ್ ಮಾತಾಡ್ತೀನಿ. ಈಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ನಾಗೇಂದ್ರ ಅವರೇ. ರೈಟ್ ಸ್ವಾತಿ, ನೀವು ಹೇಳಬೇಕು, BJP ಅವಧಿಯಲ್ಲೂ ಕೂಡ ಬೇಕಾದಷ್ಟಾಗಿದೆ ಅಂತ. ಪ್ರಯಾಗರಾಜ್ ಇರ್ಬೋದು, ಹರಿದ್ವಾರ ಇರ್ಬೋದು, ಇಂಥ ಎಕ್ಸಾಂಪಲ್ಗಳನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ರು. ನಮ್ಮ ಅವಧಿಯಲ್ಲೂ ಏನೋ ತಪ್ಪುಗಳಾಗ್ಬಿಟ್ಟಿದೆಯಪ್ಪ. ನೀವು ರಾಜೀನಾಮೆ ಕೊಟ್ಟಿಲ್ಲ, ನಾವು ರಾಜೀನಾಮೆ ಕೊಡ್ತಾ ಇಲ್ಲ. ನೀವು ಕ್ಷಮೆ ಕೇಳಿಲ್ಲ, ನಾವು ಏನು ಕ್ಷಮೆ ಕೇಳ್ತಿಲ್ಲ ಅಂತ ಅಲ್ಲಿಗಲ್ಲೇ ಮನ್ನಾ ಮಾಡ್ಕೊಳ್ಳೋದ? ಏನು ಸಂದೇಶವನ್ನು ಸಿದ್ದರಾಮಯ್ಯನವರು ಸದನದಲ್ಲಿ ಕೊಡ್ತಾ ಇದ್ದಾರೆ? ಏನಂತ ಅರ್ಥ ಮಾಡ್ಕೋಬೇಕು ನಾವು ಇದನ್ನು? ಮೊದಲಿಗೆ ನಾನು ಜೀ ಕನ್ನಡ ವಾಹಿನಿಯನ್ನು ಮತ್ತು ಸ್ಪೆಷಲಾಗಿ ನಿರೂಪಕಿ ದಿವ್ಯಾ ಅವ್ರನ್ನ ನಾನು ಶ್ಲಾಘಿಸ್ತೀನಿ. ಯಾಕೆ ಗೊತ್ತಾ, ನೀವು ನಿಮ್ಮ ಓಪನಿಂಗ್ ರಿಮಾರ್ಕ್ಸಲ್ಲಿ ಒಂದು ಮಾತು ಹೇಳಿದ್ರಿ. ಆಯಿತು, 5 ವರ್ಷದ ಹಿಂದೆನೋ 6 ವರ್ಷದ ಹಿಂದೆನೋ 3 ವರ್ಷದ ಹಿಂದೆನೋ ಆಗ್ತಾ ಇರುವಂತಹ ವಿಚಾರಗಳನ್ನು ಇವತ್ತು ತೆಗೆದು ಮಾತಾಡೋದಾ, ಅಥವಾ ಇವತ್ತು ಆಗ್ತಾ ಇರೋದನ್ನು ನೋಡಿಕೊಂಡು ಮುಂದಕ್ಕೆ ಹೋಗೋದಾ ಅನ್ನುವಂಥದ್ದನ್ನು ನಾನು ಕಾಯ್ತಾ ಇದ್ದೆ. ನಮ್ಮ ಇಡೀ ದೇಶದಲ್ಲಿ ಯಾರಾದರೂ ಒಬ್ಬರಾದರೂ ಪತ್ರಕರ್ತರು ಅಥವಾ ಮುಖ್ಯವಾಹಿನಿಯಲ್ಲಿ ಪ್ರೈಮ್ ಟೈಮಲ್ಲಿ ಕೂತ್ಕೊಳ್ಳುವಂಥ ನಿರೂಪಕರು, ಆ್ಯಂಕರ್ಗಳು ಯಾರಾದರೂ ಮಾತಾಡ್ತಾರಾ ಇದ್ರ ಬಗ್ಗೆ ಅಂತ? ಅಲ್ಲ, ಸತತ 60 ವರ್ಷಗಳ ಹಿಂದೆ ಅದಾಗೋಯ್ತು, ನೆಹರು ಅವರಿದ್ದಾಗ ಇದಾಗೋಯ್ತು, ಇಂದಿರಾ ಗಾಂಧಿಯವರಿದ್ದಾಗ ಇದಾಗೋಯ್ತು ಅಂತ ಹೇಳ್ಕೊಂಡೇ ಇವತ್ತಿನ ದಿನ ಅಧಿಕಾರ ನಡೆಸ್ತಾ ಇರುವಂತಹ BJP ಅವರು ಕೇಂದ್ರದಲ್ಲಿ ಮತ್ತು ಇತರೆ ರಾಜ್ಯಗಳಲ್ಲಿ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಕಳೆದ ಏನು ಭಾಳ ದೂರ ಏನಿಲ್ಲ ಅದು, ಅಥವಾ ಕೋವಿಡಿಂದ ಇನ್ನೂ ಕೂಡ ಎಷ್ಟೋ ಕುಟುಂಬಗಳಾಗಲಿ, ಎಷ್ಟೋ ಇಂಡಸ್ಟ್ರಿಗಳಾಗಲಿ, ಎಷ್ಟೋ ಸೆಕ್ಟರ್ಗಳಾಗಲಿ ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಭಾರತ ಅನ್ನುವಂಥದ್ದು ಅಥವಾ ದೇಶ ಅನ್ನುವಂಥದ್ದು ಎಲ್ಲೂ ಕೂಡ ನಿಲ್ಲೋದಿಲ್ಲ. ವಿಶ್ವ ಅನ್ನೋದು ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಅದರಿಂದ ತಿಂದಂತಹ ಪೆಟ್ಟು ಏನು ಅನ್ನೋದು ಜನಕ್ಕೆ ಗೊತ್ತೇ ಇದೆ. ಅದರ ಬಗ್ಗೆ ವಿವರಣೆ ತೆಗೆದ ತಕ್ಷಣ ಇವತ್ತಿಂದ ನಾವು ಏನು ಸದನದಿಂದ ಹೊರಗಡೆ ಬಂದು ಎಲ್ಲ BJP ನಾಯಕರು ಮಾತಾಡಿದ್ದು, ಅಯ್ಯೋ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವೇನ್ರಿ ಮಾಡ್ತಾ ಇದ್ದೀರಿ ಸ್ವಾಮಿ? ಇವತ್ತಿನ ತನಕ ನೆಹರು ಅವ್ರ ಬಗ್ಗೆ ಮಾತಾಡಿಕೊಂಡು, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿಕೊಂಡು, ಅದರಲ್ಲೇ ನಿಮ್ಮ ಬೇಳೆಕಾಳನ್ನು ಬೇಯಿಸ್ಕೊಂಡು ನಿಮ್ಮ ರಾಜಕೀಯನ ಮಾಡ್ತಾ ಇದ್ದೀರಲ್ಲ. ತಾವೇನು ಮಾಡಿದ್ದೀರಿ ಅನ್ನುವಂತಹ ಪುಂಖಾನುಪುಂಖವಾಗಿ ಭಾಷಣ ಮಾಡುವಂತಹ ಏಕೈಕ ವ್ಯಕ್ತಿ ಇವತ್ತಿನ ದಿನ ಕರ್ನಾಟಕ ರಾಜ್ಯದ ಸರ್ಕಾರದ ಪರವಾಗಿ BJPಯಲ್ಲಿ ಯಾರಾದರೂ ಇದರ ಎದೆ ತಟ್ಕೊಂಡು ಹೇಳಿ ನೋಡೋಣ. ಅವರ ಒಂದು ಅವಧಿಯಲ್ಲಿ 36 ಜನ ಸತ್ತಿದ್ದು ಸುಳ್ಳು ಹಾಗಿದ್ರೆ, ಅವರ ಅವಧಿಯಲ್ಲಿ 40% ರಾಜಕಾರಣ ಅಥವಾ 40% ಕರಪ್ಷನ್ ಅಂತ ಇದ್ದಿದ್ದು ಸುಳ್ಳ? ಜನ ಇವರನ್ನು ಮೂಲೆ ಗುಂಪು ಮಾಡಿ 66ಕ್ಕೆ ತಂದಿಳಿಸಿ ನಮ್ಮನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬಂದಿದ್ದು ಸುಳ್ಳ? ಇವತ್ತಿನ ದಿನ ಮಾತಾಡ್ತಾ ಇದ್ದಾರೆ ಅನುದಾನ ಕೊಟ್ಟಿಲ್ಲ ಅಂತ. ಇನ್ಕ್ಲೂಡಿಂಗ್, ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಒತ್ತಿ ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ BJP ಶಾಸಕರಿಗೂ ಕೂಡ, ಕಾಂಗ್ರೆಸ್ ಶಾಸಕರಿಗೆ ನಮ್ಮ ಸರ್ಕಾರದಿಂದ ಸ್ವಾಭಾವಿಕವಾಗಿ ಅನುದಾನ ಹೋಗಲೇಬೇಕಾಗಿರುವಂಥದ್ದು. ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಯೋಜನೆಗಳು ಜಾಸ್ತಿ ಹೋಗುತ್ತೆ, ಕಡಿಮೆ ಹೋಗಿರುತ್ತೆ, ಈ ರೀತಿಯಾದಂಥ ಒಂದಿಷ್ಟು ಲೆಕ್ಕಾಚಾರಗಳು ಇದ್ದೇ ಇರುತ್ತೆ. ಆದರೆ ಎಲ್ಲ ಶಾಸಕರಿಗೂ ಕೂಡ ಸಮನಾಗಿ ಅನುದಾನವನ್ನು ಕೊಡಲೇಬೇಕು. ಯಾಕೆ ಅಂದರೆ ರಾಜ್ಯದ ಅಭಿವೃದ್ಧಿ ಮುಖ್ಯ, ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಅಂತ ಹೇಳಿ ಸಮನಾಗಿ 50 ಕೋಟಿಗಳ ಅನುದಾನವನ್ನು ಇವ್ರು ಕೇಳೋಕ್ಕಿಂತ ಮುಂಚೆನೇ ಬಿಡುಗಡೆ ಮಾಡಿದಂಥವ್ರು ಸಿದ್ದರಾಮಯ್ಯನವರು. ಅದೇ ನಿಮಗೆ ನೆನಪಿರ್ಬೋದು, ಇದು ಕಟ್ಟಕತೆ ಅಲ್ಲ, ಸತ್ಯ ಅಲ್ಲ. ದಿಸ್ ಇಸ್ ಎನ್ ಎಕ್ಸಾಕ್ಟ್ ಇನ್ಸೈಡ್ ಇನ್ಫಾರ್ಮೇಷನ್. ಕಳೆದ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಓರ್ವ ಶಾಸಕ, ಕರಾವಳಿಯ ಓರ್ವ ಶಾಸಕ, ಅದು ಧರ್ಮಸ್ಥಳದ ಆಸುಪಾಸಿನಲ್ಲಿ ಇರುವಂತಹ ಓರ್ವ ಶಾಸಕ, ನಾನು ಅವರ ಹೆಸರನ್ನು ತೆಗೆದುಕೊಂಡು ಹೋಗೋದಿಲ್ಲ, ದೇವಸ್ಥಾನದ ಅಭಿವೃದ್ಧಿಗೆ ಸ್ವಾಮಿ 5 ಕೋಟಿ ಕೊಡಿ ಅಂತ ಕೇಳಿದ್ದಕ್ಕೆ ಪೇಪರ್ನ ಹಿಂಗೆ ಹರಿದು ಬಹಳಷ್ಟು ಸಚಿವರ ಮುಂದೆ ಎತ್ತು ಬಿಸಾಕಿ ಮನೆಗೆ ಕಳಿಸಿದಂಥವ್ರು ಬೊಮ್ಮಾಯಿಯವರು. ಅವರದೇ ಪಕ್ಷದ ಶಾಸಕರಿಗೆ ಬೆಲೆ ಕೊಡದೇ ಇದ್ದಂತಹ ಸರ್ಕಾರ ಇವತ್ತಿನ ದಿನ ನಾವೇನು ಮಾಡಿದ್ದೀವಿ, ನಾವೇನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ. BJPಯವರು ಅಭಿವೃದ್ಧಿ ಬಗ್ಗೆ ಆಗಲಿ ಅಥವಾ ಸರ್ಕಾರ ನಡೆಸೋ ಬಗ್ಗೆ ಆಗಲಿ, ಆಡಳಿತ ವೈಖರಿ ಬಗ್ಗೆ ಆಗಲಿ ಮಾತಾಡದೇ ಇದ್ರೇ ಒಳ್ಳೆಯದು. ಧರ್ಮಸ್ಥಳದ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ಧರ್ಮಸ್ಥಳದ ಪರವಾಗಿ ಯಾರಾದರೂ ನಿಂತಿದ್ದಾರೆ ಅಂತಂದರೆ ಇವತ್ತು ಅದು ಕಾಂಗ್ರೆಸ್ ಸರ್ಕಾರ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಷ್ಟೆಲ್ಲ ಕೋರ್ಟಿಗೆ ಹೋಗಿ ಅಂತ ನಾವು ಹೇಳಿಲ್ಲ, ಇವರೇನೋ ಹೇಳ್ತಾ ಇದ್ರು ಕಾಂಗ್ರೆಸ್ಸಿನ ಷಡ್ಯಂತ್ರದಿಂದ ಇದು ನಡೀತಾ ಇರುವಂಥದ್ದು, ಕಾಂಗ್ರೆಸ್ಸಿನ ಹೊನ್ನಾರೆ. ಇವತ್ತು ಜನ ಶಾಪ ಆಗ್ತಾ ಇದ್ದಾರೆ. ಧರ್ಮಸ್ಥಳದ ಷಡ್ಯಂತ್ರ ಕಾಂಗ್ರೆಸ್ ಇಡೀ ರಾಜ್ಯಕ್ಕೆ ಗೊತ್ತಿದೆ. ನೀವೇನು ಹೇಳೋದಿದೆ? ದಿವ್ಯಾ ಅವರೇ,
ಇದು ರಾಜ್ಯದ ಜನತೆಗೆ ಇವತ್ತು ಗೊತ್ತಾಗಬೇಕಾಗಿರುವಂಥ ವಿಚಾರ. ಎಲ್ಲ ಸುದ್ದಿ ಖಾಸಗಿ ಮಾಧ್ಯಮಗಳಲ್ಲಿ, ಕರ್ನಾಟಕ ರಾಜ್ಯದ ಮಾಧ್ಯಮಗಳಲ್ಲ, ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯದ ಮಾಧ್ಯಮಗಳಿಗೆ ಒಂದಿಷ್ಟು ಜವಾಬ್ದಾರಿ ಅನ್ನುವಂಥದ್ದಿದೆ. ಧರ್ಮಸ್ಥಳದ ವ್ಯಾಪ್ತಿ ಏನು, ಧರ್ಮಸ್ಥಳದ ಬಗ್ಗೆ ಜನರಿಗೆ ಇರುವಂತಹ ಭಕ್ತಿ ಮತ್ತು ಅಭಿಪ್ರಾಯ ಏನು ಅನ್ನೋದು ಗೊತ್ತಿದೆ. ಅದೇ ಅಂತಾರಾಷ್ಟ್ರೀಯ ಮಾಧ್ಯಮಗಳಾಗಿರ್ಬೋದು, ಅಲ್ ಜಜೀರಾ ಅನ್ನುವಂಥ ಒಂದು ಚಾನಲ್ನಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾರೆ. ಆಂಗ್ಲ ಮಾಧ್ಯಮಗಳಾಗಿರ್ಬೋದು, ಎಷ್ಟೋ ಡಿಸ್ಕಷನ್ಗಳಲ್ಲಿ ನಾನೇ ಕೂತಿದ್ದೀನಿ. ತೆಲುಗು ಮತ್ತು ತಮಿಳು ಮಾಧ್ಯಮಗಳಾಗಿರಬಹುದು, ಕೇರಳದಲ್ಲಿ ಸದನದಲ್ಲಿ ಮಾತಾಡ್ತಾರೆ SIT ರಚನೆ ಆಗಬೇಕು ಅಂತ. ಆದರೆ ಇದೆಲ್ಲವನ್ನ ಕೇಳಿದಂತಹ ಕಾಂಗ್ರೆಸ್ ಸರ್ಕಾರ ನಾವೊಂದು ನಿರ್ಧಾರಕ್ಕೆ ಬಂದ್ವಿ. ಕೋರ್ಟಿಗೆ ಹೋಗಿದ್ದಾನಲ್ಲ ಆ ವ್ಯಕ್ತಿ, ನಾವು ಹೇಳಿಲ್ಲ ಕೋರ್ಟಿಗೆ ಹೋಗಿ ಅಂತ. ಯಾರೋ 2-3 ಜನ ಲಾಯರ್ಗಳನ್ನ ಇಟ್ಕೊಂಡು ಅಲ್ಲಿರುವಂಥ ಸೌಜನ್ಯಾಳ ಪ್ರಕರಣವನ್ನು ಇಟ್ಕೊಂಡು, ಅದೇನು ನಾವು ಹೇಳ್ಕಟ್ಟೋ ಆಗಿರುವಂಥ ಪ್ರಕರಣ ಅಲ್ಲ, ಯಾವಾಗಲೂ ಆಗಿರುವಂಥ ಅನಾದಿಕಾಲದ ಪ್ರಕರಣ ಅದು. ಅವತ್ತಿನ ತನಕ ಅದು ಅಸ್ತಿತ್ವದಲ್ಲೇ ಇದೆ. ಅದು ಆದ ನಂತರವೂ ಕೂಡ ನಾವು ಕೋರ್ಟಿನ ಒಂದು ನಿರ್ಣಯವನ್ನು ಸ್ವೀಕರಿಸಿ ಇದು ಸ್ಪಷ್ಟವಾಗಿ ತನಿಖೆ ಆಗಬೇಕು. ಅಲ್ಲಿ ಇದೆಯೋ ಆಗಿಲ್ವೋ ಗೊತ್ತಿಲ್ಲ, ಆದರೆ ಅಲ್ಲಿ ಹೆಸರು ಬರ್ತಾ ಇರುವಂಥದ್ದು ಧರ್ಮಸ್ಥಳದ ಬಗ್ಗೆ, ಅಲ್ಲಿ ಹೆಸರು ಬರ್ತಾ ಇರುವಂಥದ್ದು ಅದನ್ನು ನಡೆಸ್ತಾ ಇರುವಂತಹ ಒಂದು ಕುಟುಂಬದ ಬಗ್ಗೆಯೋ, ವೀರೇಂದ್ರ ಹೆಗಡೆಯವರ ಬಗ್ಗೆ ಇಲ್ಲದೆ ಇರಬಹುದು, ಆದರೆ ಅವರ ಸಹಚರರು ಅಂತಾಗಿರ್ಬಹುದು, ಅವರ ಕುಟುಂಬಸ್ಥರು ಅಂತಾಗಿರ್ಬಹುದು, ಈ ರೀತಿಯಾದಂತಹ ನೇರ ಆರೋಪವನ್ನು ಧರ್ಮಸ್ಥಳದ ನೆಲದಲ್ಲೇ ಜನರು ಮಾಡ್ತಾ ಇದ್ದಾಗ ರಾಜ್ಯದ ಜನತೆಗೆ, ದೇಶದ ಜನತೆಗೆ, ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ನಾವು ಇದರ ಸತ್ಯಾಸತ್ಯತೆಗಳು ಏನು ಅನ್ನುವಂತಹ ಒಂದು ವಿಚಾರವನ್ನು ಮುಟ್ಟಿಸಬೇಕು ಅಂತ ಅತ್ಯಂತ ಜವಾಬ್ದಾರಿಯುತವಾಗಿ, ಅತ್ಯಂತ ಭಕ್ತಿಯಿಂದ, ಕಾನೂನಾತ್ಮಕವಾಗಿ ನಾವು ಒಂದು SITಯನ್ನು ರಚನೆ ಮಾಡಿದ್ವಿ. ಈ BJP ಅವರು ಅವ್ರಿಗೆ ನಂಬಿಕೆ ಇರಲಿಲ್ಲ. ಧರ್ಮಸ್ಥಳದಲ್ಲಿ ಅಯ್ಯಯ್ಯೋ ಯಾರಿಗೆ ಗೊತ್ತು ಹೆಣಗಳು ಇದ್ಬಿಟ್ಟಿದ್ರಿದ್ರೆ 13ನೇ ಸೀಟ್ ಅವ್ನು ಅಗಿಯೋ ತನಕ, SIT ಅವ್ರು ಅಗಿಯೋ ತನಕ ಅಥವಾ ಅವ್ನು ತೋರಿಸೋ ತನಕ ಇವ್ರು ಏನೂ ಮಾತಾಡಲಿಲ್ಲ. ನೋಡೋಣ, ಒಂದನೇ ಸೈಟಲ್ಲಿ ಸಿಕ್ಬಿಟ್ರೆ ಬೇಡ, 5ನೇ ಸೈಟಲ್ಲಿ ಸಿಕ್ಬಿಟ್ರೆ ಬೇಡ, 10ನೇ ಸೈಟಲ್ಲಿ ಹೆಣ ಸಿಕ್ಬಿಟ್ರೆ 13 ತನಕ ಸುಮ್ಮನಿದ್ರು. ಹೆಂಗಿದ್ರು 13 ಅಂತ ಅವ್ನು ಕೋರ್ಟಲ್ಲಿ ಹೇಳಿದ್ದಂಥದ್ದು. ಇನ್ನು 14, 15 ಹೋದ್ರೂ ಸಿಕ್ಕಿದ್ರು ನಾವು ಸೇಫಪ್ಪ ಪರವಾಗಿಲ್ಲ, ಇವಾಗ ನಮ್ಮ ಹಿಂದುತ್ವ ಕಾರ್ಡನ್ನು ಪ್ಲೇ ಮಾಡೋಣ ಅಂತ ಹೋಗಿ ಅಲ್ಲೋಗಿ ಏನು ಧರ್ಮಸ್ಥಳ ಚಲೋ ಮಾಡಿದ್ದೇನೋ, ವೀರೇಂದ್ರ ಹೆಗಡೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ದೇನೋ. ಸ್ವಯಂ ವೀರೇಂದ್ರ ಹೆಗಡೆ ಅವರು ಮೊದಲನೇ ದಿನ ಹೇಳಿದ್ದಾರೆ, SIT ರಚನೆ ಆದ ಮೊದಲನೇ ದಿನ ಹೇಳಿದ್ದಾರೆ, ನಾವಿದನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ನಮ್ಮ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅದು ಕಾನೂನಾತ್ಮಕವಾಗಿ ಅದಕ್ಕೊಂದು ಉತ್ತರ ಸಿಗಲಿ ಅನ್ನುವಂಥದ್ದು. ಕಾನೂನಾತ್ಮಕವಾಗಿ ಹೋಗಿ ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಟ್ಟವರಿಗೆ ಕಾನೂನಾತ್ಮಕವಾಗಿ ಉತ್ತರ ಕೊಡಬೇಕು ಮತ್ತು ಆ ಕ್ಷೇತ್ರದ ಪಾವಿತ್ರತೆಯನ್ನು ಕಾಪಾಡಬೇಕು ಅನ್ನುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿರುವಂಥದ್ದು. ಅದನ್ನು ಬಿಟ್ಟು ಇವ್ರು BJP ಅವ್ರಿಗೆ ಏನು ಗೊತ್ತಾ, ಯಾವ ವಿಚಾರವಾಗಿ ರಾಜಕಾರಣ ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗೆ ರಾಜಕಾರಣ ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಶುರು ಮಾಡಬೇಕು ಎಲ್ಲಿ ಮುಕ್ತಾಯಗೊಳಿಸ್ಬೇಕು ಅಂತ ಗೊತ್ತಿಲ್ಲ, ಎಲ್ಲೇ ಏನೇ ಬಾಲ್ ಸಿಕ್ಕಿದ್ರು ಅದೇನೋ ನಮ್ಮ ಬಾಲೇನೋ ನಮ್ಮ ತೆಕ್ಕೆಗೆ ಬೀಳುತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗವೇ, ಅದರ ಒಂದು ಹುನ್ನಾರವೇ ಈ ಧರ್ಮಸ್ಥಳದ ಚಲೋ ಆಗಿರಬಹುದು, ಧರ್ಮಸ್ಥಳದ ವಿಚಾರವಾಗಿ ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ತಾ ಇರುವಂಥದ್ದಾಗಿರ್ಬೋದು. ತಾಕತ್ತಿದ್ದಿದ್ರೆ SIT ರಚನೆ ಮಾಡಿದ ಮೊದಲನೇ ದಿನ SIT ರಚನೆ ಆಗಿದ್ದಿನ ಇಡೀ ಬಿಜೆಪಿ ಎಲ್ಲ ನಾಯಕರು ಸ್ವಾಗತ ಮಾಡಿದ್ರು. ತಾಕತ್ ಬಗ್ಗೆ ನೀವು ಮಾಡ್ತಾ ಇರ್ಬಿಡಿ. ತಾಕತ್ ಇದ್ದಿದ್ರೆ ನಿಮ್ CM ಗೆ ಕ್ಷಮೆ ಕೇಳಬೇಕಿತ್ತು. ಸೌಜನ್ಯ ಇದೆ, 11 ಜನರ ಸಾವಿಗೆ ಕಾರಣರಾದಂತ CM ಗೆ ಕ್ಷಮಾಪಣೆ ಕೇಳೋ ಸೌಜನ್ಯ ಇಲ್ಲ. ಎಲ್ಲ ನಿಮ್ ಸಿದ್ದರಾಮಯ್ಯ ಅವ್ರ ಸಂಭವ. ನೀವು ಬಂದು ಬಿಜೆಪಿ ಅವ್ರ ಬಗ್ಗೆ ತಾಕತ್ ಬಗ್ಗೆ ಹೇಳ್ತೀರಾ? ನಿಮ್ ಸಿದ್ದರಾಮಯ್ಯ ಅವ್ರಿಗೆ ತಾಕತ್ ಇದ್ರೆ ಇಲ್ಲ, ಏನು ಸಿಕ್ಕಿದ್ರು ಅದನ್ನ ಇಲ್ಲಿ ಬರ್ಬೋದೇನೋ. ಇದು ಹೆಂಗೆ ಗೊತ್ತಾ, ನಾವೇ ಬಾಲ್ ಕೊಟ್ಟು ಕ್ಯಾಚ್ ಹಿಡೀರಪ್ಪ ಅಂತಂದ್ರೂ ಇಲ್ಲಿ ಬರುತ್ತಾ ಬಾಲು ಅಂತ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಬಾಲ್ ಗ್ರೌಂಡಿಗೆ ಬಿದ್ದಾದ್ಮೇಲೆ ಕ್ಯಾಚ್ ಹಿಡಿಯೋ ನಿಮ್ಮ ಈ ಸ್ಥಿತಿಯಿಂದನೇ ಇಡೀ ದೇಶದಲ್ಲಿ ನೀವು ಇವತ್ತು ಸರ್ಕಾರದ ಇಲ್ಲದೆ ಇರೋದು. ನಾಗೇಂದ್ರ ಅವ್ರು ತಗೊಳ್ಳೋಣ. ನಾಗೇಂದ್ರ ಅವರು ಇವತ್ತು ನೋಡಿ ಸದನದಲ್ಲಿ ಜನತೆ ಗೊತ್ತಿದೆ, ಇದೇ ಚಿನ್ನಸ್ವಾಮಿ, ಇದೇ ಧರ್ಮಸ್ಥಳ, ಕೋವಿಡ್ ಚಾಮರಾಜನಗರದ ಇಶ್ಯೂ, BJP ಅವಧಿಯಲ್ಲಿ, ಯಡಿಯೂರಪ್ಪನವರ ಅವಧಿಯಲ್ಲಿ ಆದಂತಹ ಗೋಲಿಬಾರ್, ಇವೇ ಚರ್ಚೆ ಆಗ್ತಾ ಇದ್ದಾವೆ. ಇವತ್ತು ಪ್ರೆಸೆಂಟಲ್ಲಿ ಏನಾಗಬೇಕೋ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಈ ಸದನ ಕೂಡ, ಈ ಅಧಿವೇಶನ ಕೂಡ ಇದೇ ವಿಚಾರದಲ್ಲಿ ಮುಳುಗೋಯ್ತಲ್ಲ ಅನ್ನೋ ಬೇಸರದ ನಡುವೆ ನೀವು ಕ್ಷಮೆ ಕೇಳಿಲ್ಲ, ನಾವು ಕ್ಷಮೆ ಕೇಳಿಲ್ಲ, ನೀವು ರಾಜೀನಾಮೆ ಕೊಟ್ಟಿಲ್ಲ, ನಾವು ರಾಜೀನಾಮೆ ಕೊಟ್ಟಿಲ್ಲ, ಬಟ್ ಈ ತಕ್ಕಡಿಗೆ ಹಾಕಿದ್ರೆ ನಾವಿಬ್ಬರು ಈಕ್ವಲಿ ತುಕ್ತೀವಿ ಅನ್ನೋ ಸಂದೇಶ ಕೊಟ್ರಂಗಾರೆ. ಇವತ್ತು ಏನು ಇವರು ಒಂದು ಸದನದಲ್ಲಿ ಇವತ್ತು ಸದನ ಮಾಡಿದ್ದಾರಲ್ಲ, ಈ ಸದನದಲ್ಲಿ ರಾಜ್ಯಕ್ಕೆ ಹೋಗಿರೋ ಮಾಹಿತಿ ಒಂದೇ, ಇವರ ತಪ್ಪುಗಳನ್ನ ಇವ್ರಿಗೆ ಅರಿವೇ ಇಲ್ಲ. ಇವರು ತಪ್ಪುಗಳು ಏನು ಮಾಡಿದೀವಿ ಅದ್ರ ಬಗ್ಗೆ ಯಾವುದು ಕ್ಷಮೆನೇ ಇಲ್ಲ. ಒಂದು ಏನೋ ಕಾಟಾಚಾರಕ್ಕೆ ಮಾಡಿದ್ದೀವಿ ಅನ್ನೋಂಗಾಯ್ತು. ಈ ಬಡ ಏನು ಇವತ್ತು 7 ಕೋಟಿ ಜನ ಇವತ್ತು ಬಡವರು ಇವತ್ತು ನಿರೀಕ್ಷೆ ಇಟ್ಟು ಕಾಂಗ್ರೆಸ್ ಸರ್ಕಾರದ ಮೇಲೆ, ಸಿದ್ದರಾಮಯ್ಯ ಮೇಲೆ, ಅದು ಪರಿವಿರಿದ ಅಂತ ನಡೆದಂಥ ಒಂದು ಸದನ ಅಂದರೆ ಇದೇ ಮೊಟ್ಟ ಮೊದಲು ಈ ರೀತಿಯಾಗಿ ನಡೆದಿರೋ ಸದನ ಅಂತ ಹೇಳಿದ್ರು. ಒಂದಾದ್ರೂ ರೈತರ ಬಗ್ಗೆ ಚರ್ಚೆ ಆಗಿದೆ ಇವತ್ತವರೆಗೂ ಆಗಲಿಲ್ಲ. ಅಭಿವೃದ್ಧಿ ಬಗ್ಗೆ ಒಂದಾದ್ರೂ ರಸ್ತೆ ಗುಂಡಿಗಳ ಬಗ್ಗೆ ಚರ್ಚೆ ಆಗಿದೆಯಾ? ಗ್ರೇಟರ್ ಬೆಂಗಳೂರು ಬಗ್ಗೆ ಅಂದ್ರಲ್ಲಿ ಏನಾದರೂ ಚರ್ಚೆ ಆಗಿದೆಯಾ? ಇವತ್ತು ಇವ್ರಿಗೆ ಒಂದು RCB ಒಂದು ತಗೊಂಡ್ರು, ಮತ್ತೆ ಒಂದು ಧರ್ಮಸ್ಥಳ ತಗೊಂಡ್ರು, ಇದರಲ್ಲೇ ಕಾಲಹರಣ ಮಾಡಿ ಇವತ್ತು ರಾಜ್ಯನ ಇನ್ನೂ ಕಗ್ಗತ್ತಲೆ ಮಾಡಿಟ್ಬಿಟ್ರು. ಇವತ್ತು ಈ ಸದನದಿಂದ ಏನಾದರೂ ಉಪಯೋಗ
ಉಪಯೋಗ 1 ಪೈಸೆ ನಯ ಪೈಸೆಯಷ್ಟು ಸದನದಿಂದ ಆಗಿಲ್ಲ. ನೂರಾರು ಖರ್ಚಾಯಿತು, ಕೋಟಿಗಟ್ಟಲೆ ಖರ್ಚಾಯಿತು. ಅವತ್ತು ಈ ಸದನದಲ್ಲಿ ಉಪಯೋಗ ರಾಜ್ಯಕ್ಕೆ ಏನೂ ಆಗಲಿಲ್ಲ. ಇವತ್ತು ಸಮಸ್ಯೆಗಳು ನಮ್ದು ಹೇಳ್ತಾ ಇಲ್ಲ, ಇವರು ಒಂದು ಇದಾಗಬೇಕಾಯ್ತು. ಇವತ್ತೇನಾಗ್ತಾ ಇದೆ, ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇವತ್ತು ಕುರ್ಚಿಗೋಸ್ಕರ ಹೋಗಿದ್ದೆ, ಅಲ್ಲಿ ಹೈಕಮಾಂಡ್ ಬಾಗಿಲು ಕಾಯ್ತಾ ಇದ್ದಾರೆ. ಅಲ್ಲಿರೋ ಹೈಕಮಾಂಡ್ ಬಂದ್ಬಿಟ್ಟು ಸೂಪರ್ ಸ್ಟೇಮ್ ಆಳ್ವಿಕೆ ಮಾಡ್ತಾ ಇದ್ದಾರೆ. ಎಂತ ದೌರ್ಭಾಗ್ಯ ಆಗಿದೆಯಲ್ಲ ನಮ್ಮ ರಾಜ್ಯ. ಅಂದ್ರೆ ನಮ್ಮ ರಾಜ್ಯದ ಮೇಲೆ ಪ್ರತಿ ಸರಿನೂ ಇವತ್ತು ನಂಬಿಕೆ ಟೀಕೆ ಇವತ್ತು ಒಂದು ಯಾವ ರೀತಿ ದಬ್ಬಾಳಿಕೆ ನಡೆಸ್ಕೊಂತ ಇದ್ದಾರೆ. ಇವತ್ತು ಇಷ್ಟ ಬಂದು ಈ ಮನೋ ವಿಚಾರ ಹೆಂಗ್ ಬೇಕಾದ್ರೂ ಚಡಿಯೇ ಹೊಡಿಬೋದು, ಬಡವ್ರು ಹೆಂಗ್ ಬೇಕಾದ್ರೂ ತಗೊಂಡೋಗ್ಬೋದು ಅಂತ. ಇವತ್ತು ಟ್ಯಾಕ್ಸ್ 56,000 ಕೋಟಿ ಕಲೆಕ್ಟ್ ಮಾಡಿದ್ದಾರೆ, 56,000 ಕೋಟಿ ಅನುದಾನ ಮಾಡಿದ್ದಾರೆ. ಅದ್ರ ಬೇರೆ 13,000 ಕೋಟಿ SC ST ಇಂದ ತಗೊಂಡಿದ್ದಾರೆ. ಅದ್ರದ್ದು ಅಂಕಿಅಂಶಗಳು ನೋಡೋಕೆ ಹೋದ್ರೆ ಎಲ್ಲೋಯ್ತು ಅಂತಂದ್ರೆ, ನೀವು SC ST ಇರೋರು ನೀವು ಸ್ಕೀಮಲ್ಲಿ ತಗೊಳಲ್ವಾ ಅಂತ ಆ ದಲಿತರನ್ನೇ ದಬ್ಬಾಳಿಕೆ ಮಾಡ್ತಾರೆ. ಇವತ್ತೇನೋ ಒಂದು ಹೊಸ ಒಳ ಮೀಸಲಾತಿಗೆ ಒಂದು 35 ವರ್ಷ ಹೋರಾಟ ಮಾಡಿದಾಗ ಒಳ ಮೀಸಲಾತಿ ಹೋರಾಟದಲ್ಲಿ ಏನೋ ಒಂದು ಸುಮ್ನೆ ಕುತ್ಕೊಳ್ರಿ, ಒಂದ್ ನಿಮಿಷ ಕುತ್ಕೊಳ್ರಿ, ಮಾತಾಡಕ್ ಬಿಡ್ರಿ ಮಾತಾಡಕ್ಕೆ. ಸುಮ್ಮನೆ ಎಲ್ಲ ಬಿಡ್ರಿ, ಸ್ವಲ್ಪ ಮಾತಾಡಕ್ ಬಿಡಿ. ಸಾಲ ಮನ್ನಾ ಮಾಡಿದಂತದ್ದು ಹೇಳ್ರಿ, ಅದ್ರ ಬಗ್ಗೆ ನಾವು ಬಹಳ ಅರ್ಹತೆ ಯೋಗ್ಯತೆ ಮಾತಾಡಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡಿರೋ ಮೈತ್ರಿ ಸರ್ಕಾರದಲ್ಲಿ ಜನ ಇವತ್ತು ಸಾಮಾನ್ಯ ಕೈ ಮುಗಿತಾ ಇದ್ದಾರೆ. ಲಾಠಿ ಚಾರ್ಜ್ ಮಾಡಿಲ್ಲ ಕುಮಾರಸ್ವಾಮಿ ಅವರು, ಲಾಠಿ ಚಾರ್ಜ್ ಮಾಡಿಲ್ಲ ಕುಮಾರಸ್ವಾಮಿ ರೈತರ ಮೇಲೆ. ಎಲ್ಲಾ ರೈತರನ್ನ ವಿಧಾನಸಭೆ ಕರೆದು ಸ್ವಲ್ಪ ಸಾಕು, ಏನ್ ಮಾತಾಡ್ತೀರಾ, ಏನ್ ವಿಚಾರ ನೀವು ಮಾತಾಡ್ತೀರಾ? ನಿಮಗೆ ಯೋಗ್ಯತೆ ಬಾಯಿ ವಿಷಯ ಕೇಳಿ ಹೇಳೋದು ಕೇಳಿ. ಇವಾಗ ನಾವು ಮಾತಾಡೋ ಬಿಟ್ವಲ್ಲ ಇವ್ರಿಗೆ, ಸುಮ್ಮನೆ ಮಾತಾಡ್ತಾರೆ ಇವರೆಲ್ಲ. ಏನ್ ಡಿಬೇಟ್ ಮಾಡಕ್ ಬರ್ತಾರ, ಇಲ್ಲ ಸುಮ್ಮನೆ ಡೈವರ್ಟ್ ಮಾಡಕ್ ಬರ್ತಾರ, ವಿಚಾರ ಮಾಡಕ್ ಬರ್ತಾರ ಅವ್ರಿಗೆ. ಸುಮ್ಮನೆ ಮಾತಿದೆ, ಏನೋ ಒಂದ್ ಹೇಳೋಣ ಹೇಳ್ತಾರೆ, ಡಿಬೇಟ್ ಮಾಡಕ್ ಬರ್ತಾರ ಅವರೆಲ್ಲ. ಫಸ್ಟ್ ರಿಯಾಕ್ಷನ್ ಓಕೆ ಜನ ನೋಡ್ತಾರೆ, ಗೌರವವನ್ನು ಕಾಪಾಡ್ಕೊಂಡ್ರಿ, ನೀವು ಗೌರವವನ್ನು ಕಾಪಾಡ್ಕೊಂಡ್ರಿ ಸಾಕು. ಇವರೆಲ್ಲ ಏನು ಬರ್ತಾರೆ ಡಿಬೇಟ್ ನಂಗೆ ಗೊತ್ತಿಲ್ಲ, ಏನು ಬರ್ತಾರೆ ಡಿಬೇಟ್ ಅಂತ ಉದ್ದೇಶ ಇಲ್ಲ. ಮಾತಾಡ್ರಿ, ನಿಮ್ಮ ಯೋಗ್ಯತೆ ಹೇಳ್ಕೊಳ್ಳಿ, ನಿಮ್ಮ ಯೋಗ್ಯತೆ ಹೇಳ್ಕೊಳ್ಳಿ, ಹೇಳ್ಕೊಳ್ಳಿ ನಿಮ್ಮ ಯೋಗ್ಯತೆನಾ. ಸ್ವಾತಿ ಒಂದ್ ನಿಮಿಷ, ಯೋಗ್ಯತೆ ಮಾತಾಡಿ, 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 ಯೋಗ್ಯತೆ ಮಾತಾಡಿ. ಡಿಬೇಟ್ ಮಾಡಕ್ ಬರ್ತಾರ, ಏನೋ ಒಂದು ಮಾತಾಡ್ತಾರೆ. ಫಸ್ಟ್ ರಿಯಾಕ್ಷನ್ ಕಂಟಿನ್ಯೂ ಮಾಡಿ. ನೋಡಿ, ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ನಮ್ಮ JDS ಪಕ್ಷ ಇದ್ದಾಗ ಕುಮಾರಣ್ಣ ಅವ್ರು ಮಾಡಿದಂತ ಸಾಧನೆ ಇವತ್ತು ರೈತರು ಮಾಡ್ತಿಲ್ಲ. ಮೊಟ್ಟ ಮೊದಲು ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂದಾಗ ಕಾಂಗ್ರೆಸ್ ಪಕ್ಷ ನಮ್ಗೆ ಎಷ್ಟು ಒತ್ತಡ ಕೊಟ್ಟಿತ್ತು, ಮಾಡಬೇಡಿ, ಈಗ ಮಾಡಬೇಡಿ, ದುಡ್ಡಿಲ್ಲ, ನಾನಾ ಕಾರಣಗಳು ಕೊಟ್ಟರು. ಆದರೂ ಕೂಡ ಕಾಂಗ್ರೆಸ್ ಹಿಂದಿನ ಸರ್ಕಾರದಲ್ಲಿ 2013ರಿಂದ 2018ವರೆಗೂ ಇತ್ತು. ಅದರ ಕಾರ್ಯಕ್ರಮಗಳ ಮುಖಾನ ನಾವೇನೊಂದು ಮಾಡ್ಕೊಟ್ಟು ಅದನ್ನ ಉಳಿಸ್ಕೊಂಡ್ವಿ. ರಾಜ್ಯ ಜನದ ರೈತರು ಸುಳಿಯಲ್ಲಿ ಸಿಕ್ಕಾಕೊಂಡು ಸೂಸೈಡ್ಲಾಗ್ತಾ ಇದ್ವು, ರೈತರು ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ರು. ಅವ್ರ ಬಗ್ಗೆ ಒಂದು ಪರಿಜ್ಞಾನ ಇರಲಿಲ್ಲ. 2013ರಿಂದ 2018ರಲ್ಲಿ ಬರೀ ರೈತರ ಮೇಲೆ ಲಾಠಿ ಚಾರ್ಜ್ಗಳದು, CM ಮನೆ ಮುಂದೆ ಲಾಠಿ ಚಾರ್ಜ್ಗಳಿದ್ರು. ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಮೈತ್ರಿ ಸರ್ಕಾರ ಬಂದಾಗ JDS ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಮಾಡಿತ್ತು ರೈತರ ಸಾಲ ಮನ್ನಾ. ರೈತರನ್ನ ವಿಧಾನಸೌಧಕ್ಕೆ ಕರೆದ್ರು, ಗ್ರಾಮ ಪಂಚಾಯತ್ ಮಾಡಿದ್ರು. ಇಂಥ ಸಾಧನೆಗಳು ಬಂದ್ವು. ಇಂಥ ಸಾಧನೆಗಳು ಮಾಡಿ ನಾವು ಇವತ್ತು ರಾಜ್ಯದ ಮುಂದೆ ಇದ್ದೀವಿ. ಸುಮ್ಮನೆ ಲಾಠಿ ಚಾರ್ಜ್ ಮಾಡೋದು, ಪ್ರತಿ ಒಂದ್ರಲ್ಲೂ ಕಲ್ಲು ಹುಡ್ಕೋದಲ್ಲ. ಇವತ್ತು ನಾವ್ ಹೇಳೋದು ಬೇಡ, ಇವ್ರದೇ ಶಾಸಕರ ಅಭಿವೃದ್ಧಿ ಏನೋ. ಇವತ್ತು 50 ಕೋಟಿ ಇವತ್ತು ಸದನದಲ್ಲಿ ಹೋರಾಟ ಮಾಡ್ಬೇಕೇನ್ರಿ? ನಮ್ ರಾಜ್ಯದ ಅಂತ ಬರ ಬಂದೈತೇನ್ರಿ? 56,000 ಕೋಟಿ ಇವತ್ತು 3 ಲಕ್ಷ ಕೋಟಿ ನಮ್ಗೆ ಇನ್ಕಮ್ ಇದೆ. ಅದ್ರಲ್ಲಿ 50 ಕೋಟಿ ಕೊಡಿ ಅಂತ ಇವತ್ತು 224 ಶಾಸಕರು ಅಂಗಲಾಚ್ಬೇಕು. ಒಬ್ರು ಯಾರೋ ಹೇಳ್ತಾರೆ, ಅವ್ರು ಮಂಜುನಾಥ್ ಅಂತ MLA ಶಾಸಕರು ಹೇಳ್ತಾರೆ, ಸಿದ್ದರಾಮಯ್ಯ ಕಾಲಿಡ್ಕೋಬೇಕ್ರಿ ನಿಮ್ಗೆ ಅನುದಾನ ಕೊಡ್ಬೇಕಂದ್ರೆ. ಯಾವ್ದು ಸ್ಟೇಟ್ಮೆಂಟ್ ಇದು? ಆಮೇಲೆ ಸೂರ್ಜಿವಾಲ ಸ್ಟೇಟ್ಮೆಂಟ್ ತಗೊಂತಾರಂದ್ರೆ, ಅಪ್ಪ ಡೇಂಜರ್ ರೈ, ಸಿಕ್ಕಾಪಟ್ಟೆ ಭಯಂಕರ ಇತ್ತು ಅವ್ರ ಮೀಟಿಂಗ್ ಅಂತ ಹೇಳ್ಕೊಂತಾರೆ. ಈ ರೀತಿಯಾದ ಶಾಸಕರ ನೋವುಗಳನ್ನ ಬಗೆಹರಿಸಕ್ ಆಗ್ತಾ ಇಲ್ಲ. ಇವತ್ತು 25 ಜನ ಶಾಸಕರು ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಒಂದನ್ನಾದ್ರೂ ನೀವು ನೆರವೇರ್ಸಕ್ ಆಗ್ತಾ ಇದೆಯಾ? ಇವತ್ತು ಇವ್ರದೇ ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಒಂದನ್ನ ನಿರ್ವಹಿಸಕ್ ಆಗ್ತಾ ಇದೆಯಾ? ಇವತ್ತು ಅವರೇ ಶಾಸಕರು ಏನ್ ಹೇಳ್ತಾರೆ, ವೈಜೇಂದ್ರ ಗೋಪಾಲಕೃಷ್ಣ ಅವ್ರು ಹೇಳ್ತಾರೆ, ಚರಂಡಿ ಮಾಡಕ್ಕಾಗಲಿ 2 ವರ್ಷದಿಂದ ಅಂತಂದ್ರು, ರಾಜು ಕಾಗೇರಿ ಹೇಳಿದ್ರು, ಗುದ್ಲಿ ಪೂಜೆ ಮಾಡಿದ್ರೆ ನಾನು ಇದೇ ಕೂಡ ಕೈಲಿ ವರ್ಕೌಟ್ ಆಗ್ತಾ ಇಲ್ಲ. ಈ ರೀತಿ ಅದ್ರಲ್ಲಿ ಚರ್ಚೆ ಆಯ್ತಾ? ಗೊತ್ತಾಯ್ತು, ನೀವ್ ಹೇಳಿದ ಪಾಯಿಂಟೇ ಗೊತ್ತಾಯ್ತು.
ಈ ಆಡಳಿತ ಪಕ್ಷದವ್ರು ಎಲ್ಲ ಮರೆತು ಬಿಟ್ಟಿದ್ದಾರೆ. ಅವರು ಇದೇ ಚಿನ್ನಸ್ವಾಮಿ ಇಟ್ಕೊಂಡ್ರು, ಅವರು ಇದೇ ಧರ್ಮಸ್ಥಳ ಇಟ್ಕೊಂಡ್ರು, ಅವರು ಇದೇ ಚಾಮರಾಜನಗರ ಇಟ್ಕೊಂಡ್ರು. ಎಚ್ಚರಿಸಬೇಕಾದವ್ರು ಯಾರು ಅಂದ್ರೆ ನೀವೇನ್ ಮಾಡ್ತಿದ್ರಿ? ಅಲ್ಲ, ನಾವು ಎಚ್ಚರಿಸ್ತಾನೆ ಇದೀವಿ, ದಿನ ಹೋರಾಟ ಮಾಡ್ತಿದೀವಿ. ಅಶೋಕ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಅದೇ ಧರ್ಮಸ್ಥಳ ಇಟ್ಕೊಂಡಿದ್ರಿ, ಅದೇ ಕೋವಿಡ್ ಟೈಮ್ ಇಡೀ ಜಿಲ್ಲೆ ತಾಲೂಕ್ ಹೋಗಿ ಈ ಮಾಡಿರೋಂತ ಘನಘೋರ ಘಟನೆಗಳಿದೆಯಲ್ಲ, ಗ್ಯಾರಂಟಿ ತಂದು ಅವತ್ತು ಅಭಿವೃದ್ಧಿ ಆಗದೆ ಇವತ್ತು ಜನ ಹೆಂಗ್ ನರಳ್ತಾ ಅಂತ ಹಳ್ಳಿಗೆ ಹೋಗಿ ಇವತ್ತು ಮಾಡ್ತಾ ಇರೋದು ಏನ್ ಮೇಡಮ್ ಹೋರಾಟ? ಯಾವ್ದು ಮಾಡ್ತಾ ಇದ್ ಹೋರಾಟ? ಇವತ್ತು ನಿಖಿಲ್ ಕುಮಾರ್ ಒಂದ್ ಜಾಗದಲ್ಲಿ ನಿಲ್ತಾ ಇಲ್ಲ, ಇಡೀ ರಾಜ್ಯ ಸುತ್ತ ಹೇಳ್ತಾ ಇದಾರೆ. ಈ ರಾಜ್ಯದ ದೌರ್ಭಾಗ್ಯ ನಾವು ಇವತ್ತು ಕಾಂಗ್ರೆಸ್ ನಲ್ಲಿ ನಡ್ಸ್ಕೊಂತ ಇದ್ರಲ್ಲ, ಬೆಲೆ ಏರಿಕೆ ಮಾಡಿ 56,000 ಕೋಟಿ ಕಲೆಕ್ಟ್ ಮಾಡ್ತೀರಿ. ಇವತ್ತು 25 ಜನ ಶಾಸಕರು, ಇವ್ರದೇ ಶಾಸಕರು ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಒಂದಾದ್ರೂ ಚರ್ಚೆ ಆಯ್ತಾ? ಒಂದಾದ್ರೂ ಬಂದಿದ್ಯಾ? ಇವತ್ತು ಬೆಂಗಳೂರು ಏನು ಗ್ರೇಟರ್ ಬೆಂಗಳೂರು ಅಂತ ಬರೀ ಗುಂಡಿ ಅದೇ ನಿಮ್ಮ ಮಿತ್ರ ಪಕ್ಷದವರು ಕಾಂಗ್ರೆಸ್ನವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಫಲ ಅದು. ದಿನ ನೋಡಿ ಮೇಡಮ್, ಇವತ್ತು ನಿಖಿಲ್ ಕಮಿಷನ್ ಸ್ಟೇಟ್ಮೆಂಟ್ ನೋಡಿ, ಎಲ್ಲ ಜಿಲ್ಲೆಯಲ್ಲೂ ಕೂಡ ಹೋಗಿ ಈ ರಾಜ್ಯದ ಈ ಸರ್ಕಾರದ ಆಡಳಿತ ಪಕ್ಷ ಮಾಡ್ತಾರಂತ ದೌರ್ಜನ್ಯ ಮತ್ತೆ ನಡೆಸ್ಕೊಂತ ಆಡಳಿತದಲ್ಲಿ ನಡೀತಾರಂತ ಭ್ರಷ್ಟಾಚಾರದ ಬಗ್ಗೆನೇ ಮಾತಾಡಿ ಹೋರಾಟ ಮಾಡ್ತಾ ಇರೋದು. ಇಡೀ ಹಳ್ಳಿಗೆ ಹೋಗಿ ತಲುಪ್ತಾ ಇದೀವಿ. JDS ಕೈ ಕೊಟ್ಕೊಂಡು ಕುಂತಿಲ್ಲ. ಇವತ್ತು ಜನಪರ ಏನಾದ್ರು ಇದೆ ಅಂದ್ರೆ JDS ಮತ್ತೆ NDA ಒಕ್ಕೂಟ ಮಾಡ್ತಾ ಇದ್ದಾರೆ, JDS ಮತ್ತೆ BJP ಇವತ್ತು ಹೋರಾಟ ಮಾಡ್ತಾ ಇರೋದು. ಆದ್ರೆ ದಪ್ಪ ಚರ್ಮ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ ಇವತ್ತು, ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ. ಇವತ್ತು ಒಂದಾದ ಅಭಿವೃದ್ಧಿ ಅವ್ರ ಶಾಸಕರು ಹೇಳಿದಾರಲ್ಲ, ಅದಕ್ಕೆ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ? ಇವತ್ತು ಅವ್ರ ಶಾಸಕರನ್ನು ಕೇಳ್ಕೊಂಡಿದ್ದಾರ? ಇವತ್ತು ಅವ್ರನ್ನ ಹೈಕಮಾಂಡ್ ಏನ್ ಹೇಳಿದೆ, ಕೈ ಕಟ್ ಬಾಯಿ ಮುಚ್ ಸೈಲೆಂಟ್ ಆಗಿರೋಕೆ ಒಬ್ಬರೇನೋ ಸ್ಟೇಟ್ಮೆಂಟ್ ಕೊಟ್ರೆ ಡಿಸ್ಮಿಸ್ ಮಾಡ್ಬಿಡ್ತಿದ್ರು. ರಾಜಣ್ಣವ್ರು ಏನ್ ರಾಜಣ್ಣ ಏನ್ ಭ್ರಷ್ಟಾಚಾರ ಮಾಡಿದ್ರು? ಕೇರಳ ರಾಜಣ್ಣ ಏನ್ ಭ್ರಷ್ಟಾಚಾರ ಮಾಡಿದ್ರು? ಕೇರಳ ರಾಜಣ್ಣ ಏನ್ ತಪ್ಪು ಮಾಡಿದ್ರು? ಏನ್ ರಾಜ್ಯದ KPCC ಅಧ್ಯಕ್ಷ ಚೇಂಜ್ ಮಾಡಿ ಅವರೇ ತೆಗೆದ್ಬಿಟ್ರು ನೀವು? ಮಾತಾಡೋದಕ್ಕೆ ಅವಾಗ ಎಲ್ರಿ ಹೋಗಿತ್ತು ನಿಮ್ ಹೈಕಮಾಂಡ್? ನೋಡಿ ಸದನ ಮುಖ್ಯಮಂತ್ರಿಗಳಿಂದ ಹಿಡಿದು ಕೊನೆಗೆ ಪಕ್ಷವನ್ನ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರ ಮುಖ್ಯಮಂತ್ರಿ ಮಾತಾಡ್ತಾರೆ. ಏನ್ ಮಾಡ್ತಿದ್ರಿ ಅವಾಗ? ಕಾಂಗ್ರೆಸ್ ಸದನ ಅಂದ್ರೆ ಅದು ಸದನ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಒಂದು 4 ವಿಚಾರ ತಗೊಂಡು ಅದರ ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ. ನಾನು ಕಳೆದ 1 ವಾರದಿಂದ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿರೋದು. ಯಾವ ವಿಷಯವನ್ನ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಿದ್ರೆ ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನೀವು ಕರ್ನಾಟಕದ ಪರಿಸ್ಥಿತಿ ನೋಡಿದ್ರೆ, ಮಳೆಯಿಂದ ಇರ್ಬೋದು ಅಥವಾ ರೈತರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಬಹಳಷ್ಟಿದ್ದಾವೆ. ಸರ್ಕಾರಿ ಶಾಲೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು. ಅದರ ಬಗ್ಗೆ ಚರ್ಚೆಯಾಗಿದ್ರೆ ಈ ಸದನ, ಈ ಅಧಿವೇಶನಕ್ಕೂ ಒಂದು ಅರ್ಥ ಅನ್ನೋದಿರ್ತಿತ್ತು. ನಿಮ್ಮ ಅವಧಿಯಲ್ಲಿ ನೀವು ಮಾಡಿದ್ರಿ, ನಮ್ಮ ಅವಧಿಯಲ್ಲಿ ನಾವು ಮಾಡಿದ್ವಿ. ನೀವು ಕ್ಷಮೆ ಕೇಳಿಲ್ಲ, ನಾವು ಕೇಳೋದಿಲ್ಲ. ನೀವು ರಾಜೀನಾಮೆ ಕೊಟ್ಟಿಲ್ಲ, ನಾವು ಕೊಡ್ತಾ ಇಲ್ಲ ಅಂದರೆ ಏನು ಕೊಡ್ತಾ ಇದ್ದೀರಿ ಸಂದೇಶ ಸಿದ್ದರಾಮಯ್ಯನವರೇ ಅನ್ನುವಂಥ ಪ್ರಶ್ನೆ ಬಗ್ಗೆ ಮಾತಾಡೋಣ. BJP ಮತ್ತು ಕಾಂಗ್ರೆಸ್ ಅಂದಾಗ ತಮ್ಮ ಅವಧಿಯಲ್ಲಿ ತಾವು ಮಾಡಿರುವಂಥ ಕೆಲಸಗಳನ್ನು ಉಲ್ಲೇಖ ಮಾಡಿಕೊಂಡು ಮಾತಾಡಿರುವಂಥ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ನಾಗೇಂದ್ರ ಅವರೇ, ಅವ್ರ ಅವಧಿಲ್ಲ ಅವರು ಕ್ಷಮೆ ಕೇಳಿಲ್ಲ, ನಮ್ಮ ಅವಧಿ ನಾವು ಕ್ಷಮೆ ಕೇಳಿಲ್ಲ. ಅವ್ರ ಅವಧಿಲ್ಲ ಅವರು ರಾಜೀನಾಮೆ ಕೊಟ್ಟಿಲ್ಲ, ನಮ್ಮ ಅವಧಿ ನಾವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಮೀನಿಂಗ್ ಏನು? ಜನಗೌರವ ಇಲ್ಲ ಅಂತ ನಾನು ಹೇಳೋದು. ನಿಮ್ಮ ಮಿತ್ರ ಪಕ್ಷ ಮತ್ತು ಕಾಂಗ್ರೆಸ್ನವ್ರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ, ನೀವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಭಾಗಿದಾರರು ಹೌದಾ ಅಲ್ಲ? ಅಂಥದಕ್ಕೆಲ್ಲ ನೀವು ಇಂಟರ್ಫಿಯರ್ ಆಗ್ತೀರಾ ಹೆಂಗೆ? ಅಲ್ಲ, ಇವತ್ತು ಇವ್ರು ಮಾಡ್ತಾ ಇರೋಂಥ ಸನ್ನಿವೇಶಗಳು ಜನನ ಇವತ್ತು ಒಂದು ಚಿಮಾರಿ ಆಗ್ತಾ ಇದೆ. ರಾಜ್ಯ ಸರ್ಕಾರ ನಡ್ಕೋ ಇರೋ ರೀತಿ ನೀತಿಗಳಲ್ಲಿ ಬಂದಾಗಿಂದ ಭ್ರಷ್ಟಾಚಾರ, ಸಾಧನ ಸಮಾವೇಶಗಳು, ಸೂಪರ್ CMಗಳು, DCMಗಳು, AC ಡೆಲ್ಲಿಗೆ ಹೋದರೆ ಸೂಪರ್ CM ಆಡಳಿಕೆ ಮಾಡ್ತಾರೆ. ಏನು ಇಲ್ಲಿ ನೋಡ್ತಾ ಇದ್ರೆ ಹೆಂಗಾಗ್ತಿದೆ ಅಂದರೆ, ಜನ ಇವತ್ತು ಅರ್ಥ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕಾಂಗ್ರೆಸ್ನ. ಇನ್ನು ನಾವು ಬುದ್ಧಿ ಇರೋವರೆಗೂ ಕಾಂಗ್ರೆಸ್ಗೆ ಅವಕಾಶ ಇಲ್ಲಿ ಕಾಂಗ್ರೆಸ್ಗೆ ಕೊಡಲೇಬಾರ್ದು ಕರ್ನಾಟಕದಲ್ಲಿ ತೀರ್ಮಾನ ಮಾಡಿದ್ದಾರೆ. ಮೇಡಮ್ ಇವತ್ತು ಬೆಲೆ ಏರಿಕೆ ಮಾಡಿ ಒಂದನ್ನು ಬಿಟ್ಟಿದ್ದಾರೆ ಮೇಡಮ್. ಯಾವುದಾದ್ರೂ ಒಂದೇ ಒಂದು ಪೇಪರ್ನ ಬಿಟ್ಟಿದ್ದಾರಾ? ಏನಾದರೂ ಒಂದು ಯಾವುದಾದ್ರೂ ಜನಕ್ಕೆ ಸಿಗುವಂಥದ್ದು ಒಂದು ವಸ್ತುಗಳನ್ನ ಫ್ರೀಯಾಗಿ ಬಿಟ್ಟಿದ್ದಾರಾ? ಹೋಗ್ಲಿ, ಏನಾದರೂ ಕಾಲೇಜಿ ಇದು ರೈತರು ಬೆನ್ನೆಲುಬು ಅಂತ ಬಿಟ್ಟು ರೈತರ ಸಮಸ್ಯೆ ಏನಾದರೂ ಇವತ್ತೇನು ಚರ್ಚೆ ಆಗಿದೆಯಾ? ಒಂದು ಪಾಯಿಂಟ್ ಚರ್ಚೆ ಆಗಿದೆ ರೈತರದ್ದು ಅನ್ನೋದು ಇವತ್ತು ವಿಷಯ. ಕಂಪ್ಲೀಟ್ ವಿಚಾರ ನಾನು ಅಗ್ರಿ ಮಾಡ್ತೀನಿ. ಸಿದ್ದರಾಮಯ್ಯನವ್ರು ಮಾತಾಡೋದೇ ಇರೋರು, ಸರ್ಕಾರ ಫಾರ್ಮ್ ಮಾಡದೇ ಇರೋರೆಲ್ಲ ಅಷ್ಟೇ ಡೈವರ್ಟ್ ಇಲ್ಲ. ಅಲ್ಲಿಗೆ ಅವ್ರದ್ದೇನು ವಿಚಾರ ಇತ್ತು, ಯಾವುದೇ ಅಭಿವೃದ್ಧಿ ಬಗ್ಗೆ ಏನು ಕಾನ್ಸೆಪ್ಟ್ ಇಲ್ಲ. ಒಂದು RCB ಒಂದು ಧರ್ಮಸ್ಥಳದೊಂದು ಅಂಡರ್ಸ್ಟ್ಯಾಂಡಿಂಗ್ BJP ಮತ್ತು ಕಾಂಗ್ರೆಸ್ನವ್ರದ್ದು ಅಲ್ಲ. ಈಗ ಅಂಡರ್ಸ್ಟ್ಯಾಂಡಿಂಗು ಅಲ್ಲ ಅಲ್ರಿ. ಈಗ ನಾವಿಬ್ರು ರಾಷ್ಟ್ರೀಯ ಪಕ್ಷಗಳಲ್ವಾ ನಾಗೇಂದ್ರ ಅವರೇ? ತಾವು ಲೋಕಲ್ ಪಕ್ಷದವರು, ತಾವು ಇಲ್ಲೇ ಇರೋರು, ತಾವು ಇಲ್ಲೇ ರಾಜಕಾರಣ ಮಾಡಬೇಕಾಗಿರೋರು, ಸರ್ಕಾರ ಕಂಡ್ರಿ
ಶಾಸಕರು ಶೂಪರ್ಸೋದಕ್ಕೆ ಯಾರಾದ್ರೂ ಏನ್ ದಾರಿ ಮಾಡ್ತಾ ಮುಂದೆ ಇದ್ದಾರೆ? ಬರ್ಬೇಕು ಅಂತ ಹೇಳ್ತಾರೆ. ಸರ್ಕಾರದಲ್ಲಾಗ್ಲಿ, ಅದ್ರದ್ದೇ ಹೋರಾಟ ಯಾಕೆ ಯಾವುದೇ ನೋಡಿ, ಈ ಸದನ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಇಡೀ ರಾಜ್ಯಕ್ಕೆ ಗೊತ್ತಿತ್ತು ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ, ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಆದ ತಕ್ಷಣ ನಮಗೆ ವಿಷಯ ಅದ್ರಲ್ಲಿ ಯಾರು ಆಂಕರ್ ಮ್ಯಾಮ್ ಇಲ್ಲಿ? ಯಾರು ಆಂಕರ್ ಇಲ್ಲಿ? ಇವ್ರ ಆಂಕರ ಏನಾದ್ರು ಒಂದು ಮ್ಯಾನೇಜ್ ಇದೆ ಅವ್ರಿಗೆ? ಅವ್ರು ಇಲ್ಲೇ ಇರೋಂತವ್ರು, ಒಂದ್ ಮ್ಯಾನೇಜ್ ಇದೆ ಅವ್ರಿಗೆ? ಇಲ್ಲೇ ಇರುವಂತ ಪಕ್ಷದವರು, ಇಲ್ಲೇ ಬೆಳೆ ಬೇಯಿಸ್ಕೊಳ್ಳುವಂತವ್ರು ಏನ್ ಮಾಡ್ತಿದ್ರಂತೆ? 19 ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಕಂಕಣ ಕಟ್ಟಿದ್ದಾರೆ, ದುಷ್ಟಾಚಾರದ ಬಗ್ಗೆ ಓಡಾಡ್ತಾ ಇರೋದು. ನಿಖಿಲ್ ಕುಮಾರಸ್ವಾಮಿ ಕಣ್ ಕಾಣಿಸುತ್ತೆ ಅವ್ರಿಗೆ ಇದರ ರಾಜ್ಯದಲ್ಲಿ ಇವರು. ಹೊರಗೆ ಮಾತಾಡೋದೇನ್ರಿ, ಒಳಗೆ ಯಾರು ಮಾತಾಡ್ತಾ ಇದ್ರು ಅದ್ರ ಬಗ್ಗೆ ಹೇಳ್ರಿ. ಅಧಿವೇಶನ ನಡೀತಾ ಇರುವಂತದ್ದು ಜನಸಾಮಾನ್ಯರ ಧ್ವನಿಯಾಗಿ ಹೊರಗಡೆ ಹೋರಾಟ ಕಂಪ್ಲೀಟ್ಲಿ ಅಗ್ರಿ. ನೀವು ಅವ್ರ ಜೊತೆ ನಿಂತ್ಕೊಂಡಿದ್ದೀರಿ, ರೈತರ ಪರವಾಗಿ, ನಿಮ್ಮ ಭಾಗದ ಜನರ ಪರವಾಗಿ ಕರ್ನಾಟಕದಾದ್ಯಂತ ಸಂಚಾರ. ನಿಮ್ಮಲ್ಲೂ 19 ಜನ ಇದ್ದಾರೆ, ಇವರೊಂದು 60 ಜನ ಇದಾರಲ್ವಾ, ಎಲ್ಲ ಸೇರ್ಕೊಂಡ್ಬಿಟ್ಟು ಆ ಸರ್ಕಾರದ ಹೆಂಗ್ ಕಟ್ ಹಾಕ್ಬೋದು ಅಂತ ಹೇಳಿ ಮೇಡಮ್ ಅಲ್ಲಿರೋ ಸ್ಪೀಕರ್ ಇದೆ, ಇವತ್ತು ಆ ಸ್ಪೀಕರ್ ಇದ್ದಾರೆ, ಆ ಸ್ಪೀಕರ್ ವರ್ತನೆ ನೋಡಿದಿರಾ? ಇವತ್ತು ರಾಜ್ಯ ಸರ್ಕಾರದ ಸ್ಪೀಕರ್ ವರ್ತನೆ ನೋಡಿದಿರಾ ನೀವು? ಏನ್ ಗೊತ್ತಾ? ಒಂದ್ ನಿಮಿಷ ಬಿಡ್ರಿ, ಒಂದ್ ನಿಮಿಷ ಇರಿ, ಸದನದ ಬಿಡ್ರಿ ಒಂದ್ ನಿಮಿಷ, ಸ್ವಾತಿಯರೇ ಒಂದ್ ನಿಮಿಷ ಇರ್ರಿ, ಆಯ್ತು ಇರ್ರಿ ಒಂದ್ ನಿಮಿಷ, ಸದನದ ಒಳಗೆ ರೆಕಾರ್ಡ್ ಆಗುತ್ತೆ. ಒಂದ್ ನಿಮಿಷ ಇರ್ರಿ, ಸುಮ್ನೆ ಏನೇನೋ ಒಂದ್ ನಿಮಿಷ ಇರ್ರಿ. ಇವತ್ತು ಒಂದ್ ನಿಮಿಷ ಇರ್ರಿ, ಆಯ್ತು ರೀ, ಅಂಕಿ ಅಂಶಗಳನ್ನ ಇಟ್ಕೊಂಡು ಮಾತಾಡ್ಬೇಕು. ಒಂದ್ ನಿಮಿಷ ಇರ್ರಿ, ಆಯ್ತು ಒಂದ್ ನಿಮಿಷ ಇರ್ರಿ, ಇವ್ರ ಹತ್ರ ಅಭಿವೃದ್ಧಿ ಬಗ್ಗೆ ಒಂದ್ ನಿಮಿಷ ಇರ್ರಿ, ಮಾತಾಡೋದಕ್ಕೆ ಆಯ್ತು ಮಾತಾಡ್ತಿಲ್ಲ ಅಷ್ಟೇ. ಇವತ್ತು ಸರ್ಕಾರ ಯಾವ ರೀತಿ ಅಂದ್ರೆ ಸರ್ಕಾರ ಯಾವ ರೀತಿ ಇವತ್ತು ಸದನದಲ್ಲಿ ನಡ್ಕೊಂತು ಅಂದ್ರೆ, ಇವತ್ತು ರಾಜ್ಯ ಜನ ನೋಡಿದರೆ ಆ ಮಹಾನ್ ಭಾವ ಸ್ಪೀಕರ್ ಕುಂತಿದಾರಲ್ಲ, ಒಬ್ಬ ಶಾಸಕರಿಗೂ ಮಾತಾಡಬಿಡಲ್ಲ. ನೆಕ್ಸ್ಟ್ ಹೇಳಿ, ನೆಕ್ಸ್ಟ್ ಹೇಳಿ, ವಾಟ್ ನೆಕ್ಸ್ಟ್, ಹಳೇದು ಹೇಳ್ಬೇಡಿ, ಅದ್ರ ಬಗ್ಗೆ ಹೇಳ್ಬೇಡಿ, ಇದ್ರ ಬಗ್ಗೆ ಹೇಳ್ಬೇಡಿ, ಅಭಿವೃದ್ಧಿ ಬಗ್ಗೆ ಇಟ್ಕೊಂಡು ವಿತ್ ರೆಕಾರ್ಡ್ ಇಟ್ಕೊಂಡು ಮಾತಾಡಕ್ ಹೋದ್ರು ಕೂಡ ಅವ್ರನ್ನ ಅಲ್ಲಿ ಕುಗ್ಗಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಎಲ್ಲಿ ಹೇಳ್ಕೊಬೇಕು? ಸದನದಲ್ಲಿ ಒಬ್ಬರು ಮಾತಾಡ್ತಾರೆ, 4 ಜನ ಅವ್ರು ಕೌಂಟರ್ ಕೊಡ್ತಾರೆ. ಅಂದ್ರೆ ಸ್ಪೀಕರ್ ನ್ಯಾಯ ಕೊಡ್ತಾ ಇದ್ದಾರೆ, ಅಲ್ಲಿ ವಿರೋಧ ಪಕ್ಷರಿಗೆ ಏನೋ ನ್ಯಾಯ ಕೊಡ್ತಾ ಇದ್ದಾರಾ? ಅವ್ರ ಮಾತನ್ನ ಕೇಳೋಕ್ಕಾದ್ರೂ ಬಿಡ್ತಾ ಇದ್ದಾರಾ? ನಾನು ಹೇಳ್ತಾ ಇರೋದಲ್ಲ, ಇತ್ತು ರಾಜ್ಯ ಜನ ಹೇಳ್ತಾ ಇದ್ದಾರೆ, ಜನ ಮಾತಾಡ್ತಾರೆ. ಏನ್ರಿ ಸ್ಪೀಕರ್ ಅವರು ಈ ತರ ಏಕಮುಖದಲ್ಲಿ ನಡ್ಕೊತಾ ಇದ್ದಾರೆ, ವಿರೋಧ ಪಕ್ಷದಲ್ಲಿ ಯಾರನ್ನೂ ಮಾತಾಡಕ್ ಬಿಡಲ್ಲ ಅವರು. ವಾಟ್ ನೆಕ್ಸ್ಟ್, ಇನ್ನೇನಾದ್ರು ಇದೆಯಾ, ನೀವು ಕೂತ್ಕೊಳ್ಳಿ, ನೀವು ಹೇಳಿ, ಈ ತರವಾಗಿ ಅಗೌರವಾಗಿ ವಿರೋಧ ಪಕ್ಷ ನಡ್ಸ್ಕೊಂತ ಸದನದಲ್ಲಿ ನಡ್ಸ್ಕೊಂತ ಇದ್ದಾರೆ. ಒಂದು ವಿಚಾರ ಕೂಡ ರಾಜ್ಯದ ಬಗ್ಗೆ ಅಭಿವೃದ್ಧಿ ಹೇಳಕ್ಕೆ, ಅಭಿಪ್ರಾಯ ಹೇಳಕ್ ಬಿಡ್ಲೇ ಇಲ್ಲ. ಆಗಿದ್ದಾಗ ಎಲ್ಲಿ ಹೇಳ್ಬೇಕು? ನಾವು ಹೋರಾಟ ಮುಖಾಂತರ ಉತ್ತರ ಕೊಡ್ಬೇಕು. ಇವ್ರು ಹೇಳ್ತಾ ಇದ್ದಾರೆ ಎಷ್ಟು ಪ್ರಸ್ತಾಪ ಮಾಡಿದ್ರು, ಎಷ್ಟು ಪ್ರತಿ ಸರಿ ಅವ್ರು ಹೋರಾಟ ಇರುತ್ತೆ, ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕೈ ರಿಕ್ವೆಸ್ಟ್ ಮಾಡಿದ್ರೆ ಕೂಡ ಕೂತ್ಕೊಂಡ್ರಿ, ಬೇರೆ ಹೇಳ್ರಿ, ಬೇರೆ ಏನ್ ಹೇಳ್ಬೇಕು, ಬೇರೆ ನಾವು ಸಮಸ್ಯೆ ಹೇಳ್ಬೇಕಲ್ಲ, ಸಮಸ್ಯೆ ಹೇಳಕ್ ಬಂದ್ರೆ ಕೂಡ ಬೇರೆ ಹೇಳಿ ವಿಷಯನ ಮಂಡನೆ ಮಾಡಕ್ ಬಿದ್ದೆ, ವಿಷಯನ ಮಂಡನೆ ಮಾಡಕ್ ಅವ್ರು ಕೊಟ್ಟಂತ ಸಮಯ ಕೂಡ ವಿಷಯ ಮಂಡನೆ ಮಾಡಕ್ ಹೋದ್ರೆ ಕೂಡ ಬೇರೆ ಹೇಳಿ ವಿಷಯ ಹೇಳ್ತಾ ಇದಾರೆ, ಬೇರೆ ಹೇಳಿ ಏನ್ ಹೋರಾಟ ಮಾಡಕ್ಕೆ ಸದನದಲ್ಲಿ ಏನ್ ಮಾತಾಡ್ತಾರೆ ಇವರು? ಮಾತಾಡಕ್ಕೆ ಅವಕಾಶನೇ ಕೊಡಲ್ರಿ. ಏನ್ ಮಾತಾಡ್ತಾರೆ ಇವರು? ಏನೋ ಕಾಮನ್ ಸೆನ್ಸ್ ಇದೆ ಅವ್ರಿಗೆ? ಡಿಬೇಟ್ ಅಂದ್ರೆ ಕಾಮನ್ ಸೆನ್ಸ್ ಇದೆ ಅವ್ರಿಗೆ? ಕಾಮನ್ ಸೆನ್ಸ್ ಇದೆ ಡಿಬೇಟ್ ಅಂದ್ರೆ ಅವ್ರಿಗೆ? ನೋಡಿ, ಡಿಬೇಟ್ ಕಾಮನ್ ಸೆನ್ಸ್ ಇದೆ ಅವ್ರಿಗೆ? ಜಂಟಿ ಸಭೆ ಮಾಡಿ ಇವ್ರು ಹೇಳಿದ್ರೆ ಇದನ್ನ ನೋಡಿ, ಶಿವಕುಮಾರ್ ಅವರೇ ಒಂದು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರು. ಹೊರಗಡೆ ಬಾಯ್ ಬಿಚ್ಚೋದಲ್ಲ, ಅಂಕಿ ಅಂಶ ಇಟ್ಕೊಂಡು ವಿರೋಧ ಪಕ್ಷದ ನಾಯಕರು ಅಂತ ಇರ್ತಾರಲ್ಲ, ಸದನದಲ್ಲಿ ಪ್ರಸ್ತಾಪ ಮಾಡಿದ್ರೆ ಉತ್ತರ ಕೊಡಕ್ ನಮಗ್ ಗೊತ್ತು. ವಿಷಯ ಡೈವರ್ಟ್ ಮಾಡ್ತಿರೋದೇ ನೀವು ಅಂತಿದ್ದಾರೆ. ನಾವ್ ಯಾಕೆ ವಿಷಯ ಡೈವರ್ಟ್ ಮಾಡೋಣ? ಫಸ್ಟ್ ಆಫ್ ಆಲ್ ದಯವಿಟ್ಟು ಸ್ವಾತಿ ಅವರೇ, ನಿಮ್ಮ ಹತಾಶ ಸ್ಥಿತಿಯನ್ನ ನಿಮ್ಮ ಕೆಪಿಸಿಸಿ ಕಚೇರಿಯಲ್ಲಿ ತೋರಿಸ್ಕೊಳ್ಳಿ. ನೀವು ಕೆಪಿಸಿಸಿ ಕಚೇರಿಯಲ್ಲಿ ನಿಮ್ಮ ಹತಾಶ ಸ್ಥಿತಿ, ನೀವು ಪಕ್ಷದ ವಕ್ತಾರರಾಗಿ ಬಂದಿದ್ದೀರಾ, ದಯಮಾಡಿ ಡ್ರಾಮಾವನ್ನ ಇಲ್ಲಿ ಮಾಡಬೇಡಿ. ನಾನು ನೀವು ಮಾತಾಡ್ಬೇಕಾದ್ರೆ ನಾನು ಇಂಟರ್ವ್ಯೂ ಆಗಿಲ್ಲ, ನಾವು ದಯಮಾಡಿ ನಾನು ಮಾತಾಡ್ಲಿಕ್ಕೆ ಬಿಡಿ. ಮೇಡಮ್ ಹೇಳಿ, ಇಲ್ಲ ಹತಾಶ ತಲುಪಿದ್ರೆ ಹೇಳಿ, ಅವ್ರು ಮಾತಾಡ್ಬೇಕು. ಎಲ್ಲದಕ್ಕೂ ಸ್ವಾತಿ ಅವರು ಅಡ್ಡ ಬರೋದು ಬೇಡ. ಹತಾಶ ಸ್ಥಿತಿ ತಲುಪಿದ್ರೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತ BY ವಿಜಯೇಂದ್ರ ಅವರು, ಸುನಿಲ್ ಕುಮಾರ್ ಅವರು, ಸುರೇಶ್ ಕುಮಾರ್ ಅವರು ಎಲ್ಲರೂ ಸದನದಲ್ಲಿ ಈ ವಿಷಯಗಳನ್ನ ಅತ್ಯಂತ ನೀಟಾಗಿ ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಈ ಸದನ ಪ್ರಾರಂಭ ಆದಾಗಲೇ ಇಡೀ ರಾಜ್ಯದ ಜನತೆಗೆ ಗೊತ್ತಿತ್ತು, ರಾಜಕಾರಣವನ್ನ ಬಲ್ಲ ಎಲ್ರಿಗೂ ಗೊತ್ತಿತ್ತು, ಕಾಲ್ತುಳಿತ ಪ್ರಕರಣ ಈ ಬಾರಿಯ ಅಧಿವೇಶನದಲ್ಲಿ ಕೂಗಾಗುತ್ತೆ ಅನ್ನೋದು. ಸರ್ಕಾರದ ಭಾಗವಾಗಿ ಸರ್ಕಾರ ಒಂದು ಜವಾಬ್ದಾರಿಯುತ ನಡೆ ಅನುಸರಿಸಬೇಕಾದ ಸರ್ಕಾರ ಕಾಲ್ತುಳಿತದ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಡ್ತಾ?
ಹೌದು ಆಪರೇಷನ್ ಸಿಂಧೂರ್ ನೋಡಿ ಬಗ್ಗೆ ಮೇಡಮ್, ಬಹಳ ನಾನು clarity ಮಾತಾಡ್ತಾ ಇಲ್ಲ, ಅವ್ರು ಕೊಟ್ಟಿದ್ದಾರೆ. ಮಾತಾಡ್ಬೇಕಾದ್ರೆ ಸುಮ್ಮನೆ ಇರೋದು ಕೇಳಿ. ಆಯ್ತಾ? ಅವ್ರಿಗಿಂತ ಹಾಗಾಗಿ ಜೋರಾಗಿ ಕಾಂಗ್ರೆಸ್ ಕೂಗ್ಲಿಕ್ಕೆ ಬಗ್ಗೆ ಬರುತ್ತೆ, ಕೇಳ್ತಾ ಇದ್ದಾರೆ, ಅವ್ರಿಗಿಂತ ಕೂಗ್ಲಿಕ್ಕೆ ಜೋರಾಗಿ ಬರುತ್ತೆ. ಸಿಂಧೂರ್ ಬಗ್ಗೆ ದಯಮಾಡಿ ಅಲ್ಲ, ಇಲ್ಲೆಲ್ಲ ಕೇಳಿಸ್ಕೊಳ್ಳಿ, ಇಲ್ಲೆಲ್ಲ ಕೇಳಿಸ್ಕೊಂಡ್ರಿ, ನಿಮ್ಗಿಂತ ಜಾಸ್ತಿ ಕೂಗ್ಲಿಕ್ಕೆ ಬರುತ್ತೆ ನನಗೆ. ಸದನದಲ್ಲಿ ಅಧಿವೇಶನ ಮುಗಿತು. ಕಾಲ್ ತೊಳಿಲಿಕ್ಕೆ ಆಯ್ತಾ? ಯಾರ್ ಡೆಲ್ಲಿಯಲ್ಲಿ ಕಾರಣ ಅಂತ ಹೇಳಿದ್ರಾ? ಕೇಂದ್ರ ಗೋವಿಂದರಾಜ್ ಪಾತ್ರ ಏನು ಅಂತ ಸಂಸದರಲ್ಲಿ ಹೇಳಿದ್ರಲ್ಲ? ಮುಗಿತು. ಯಾವ್ಯಾವ ತರ ಆಪರೇಷನ್ ಸಿಂಧೂರ್ ಬಗ್ಗೆ ಉತ್ತರ ಕೊಟ್ರಾ? ಯಾವ್ಯಾವ ತರ ಇಲ್ವಲ್ಲ? ಕ್ರಮ ತಗೋಬೇಕು ತಗೊಬಂದಿದ್ದೀವಿ. ಎಲ್ಲಿ ತಗೊಂಡಿದ್ದೀರಾ ಮೇಡಮ್? ಅದಕ್ಕೆ ಅಂತ ಒಂದು ವಿಧೇಯಕ ಮಂಡನೆ ಮಾಡಿದ್ದೀವಿ. ವಿಜೃಂಭಣೆ ಮಾಡ್ಕೊಂಡ್ರಿ ನೀವು. ಡೊನಾಲ್ಡ್ ಟ್ರಂಪ್ ತಲಕೆ ಯಾಕೆ ಹೋಗ್ತೀರಾ? ರಾಜಣ್ಣನ ಬಗ್ಗೆ ಹೇಳ್ರಿ, ರಾಜಣ್ಣನ ಬಗ್ಗೆ ಹೇಳಿ, ನಿಮ್ ಮಧು ಬಂಗಾರಪ್ಪನ ಬಗ್ಗೆ ಹೇಳಿ. ಶೂ ಕೊಡ್ಸಕ್ಕಾಗಿರೋ ಸರ್ಕಾರ, ರಸಗೊಬ್ಬರ ಕೊಡ್ಸಕ್ಕಾಗಿರೋ ಸರ್ಕಾರ, ನೀವು ಡೊನಾಲ್ಡ್ ಟ್ರಂಪ್ ಬಗ್ಗೆ ಮಾತಾಡಕ್ ಹೋಗ್ತೀರಾ? ಅದೇ ರಾಹುಲ್ ಗಾಂಧಿ ಹೇಳಿ, ರಾಹುಲ್ ಗಾಂಧಿಗೆ ಅಫಿಡವಿಟ್ ಕೊಡಿ, ಇಲ್ಲ ಕ್ಷಮೆ ಕೇಳಿ ಅಂತ ಚುನಾವಣಾ ಆಯೋಗ ಹೇಳ್ತಿದೆ. ಅದಕ್ಕೆ ನಿಮ್ ಸ್ಟಾರ್ಟ್ ಹೇಳಿ. ಡೊನಾಲ್ಡ್ ಟ್ರಂಪ್ ಬಗ್ಗೆ ಮಾತಾಡ್ತೀರಾ ನೀವು? ನೋಡಿ, ಒಂದ್ ಹೆಣ್ಮಗುವಾಗಿ ನಾನು ಅದನ್ನ ಹೇಳ್ತಾ ಇಲ್ಲ, ನಾನು ಅದನ್ನ ಹೇಳ್ತಾ ಇಲ್ಲ. ಇಲ್ಲಿ ಹೇಳಕ್ ಕೇಳಿಸ್ಕೊಳ್ಳಿ, ನೀವು ಹೇಳಕ್ ಕೇಳಿಸ್ಕೊಳ್ಳಿ. ವಿಷಾಂತರ ಮಾಡ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟು ರಾಹುಲ್ ಗಾಂಧಿ ಬಿಹಾರದಲ್ಲಿ ವಿಜೃಂಭಣೆ ಮಾಡ್ಬಿಟ್ರು. ಯಾರು ನಮ್ಮ ಮಹಾರಾಷ್ಟ್ರದಲ್ಲಿ ಹೋರಾಟ ಮಾಡಿದ್ರು, ಅವರೇ ರಿವರ್ಸ್ ಆಗಿದ್ರು. ಕ್ಷಮೆ ಕೇಳ್ತಾರೆ ಇವರು. ಇದೇ ನೈತಿಕತೆ ಬಹಿರಂಗವಾಗಿ ಸದನದಲ್ಲಿ ರಾಹುಲ್ ಗಾಂಧಿ ನೈತಿಕತೆ. ನೀವು ಹತಾಶ ಸ್ಥಿತಿ ತಲುಪಿದ್ದೀರಾ. ಯಾರು ಬೇಡಪ್ಪ ಸದನದಲ್ಲಿ ಅಮಿತ್ ಶಾ ಅವರು ಇದೆ. ಸಾಧ್ಯ ಇದೆಯಾ? ವಿಷಯವೊಂದು ಮಾತಾಡೋದಿದೆ. ಕಾಂಗ್ರೆಸ್ ಇದೆ. ಇದು ಎಪ್ಪತ್ತು ವರ್ಷದಲ್ಲಿ ಈ ದೇಶದಲ್ಲಿ ಮಾತಾಡ್ತಾರೆ, ಟ್ರಂಪ್ ಬಗ್ಗೆ ಮಾತಾಡ್ತಾರೆ, ನಿಮ್ ವಿಚಾರ ಬಂದಿದೆ. ಸಿಂಧೂರ ತಿಳ್ಕೊಂಡ್ಬಿಡ್ತೀರಾ? ಸಿಂಧೂರ ಇದ್ರ ಬಗ್ಗೆ ಮಾತಾಡ್ತಾರೆ, Please. ಸಿಂಧೂರ ಆಪರೇಷನ್ ಬಗ್ಗೆ ಮಾತಾಡ್ತಾರೆ. ಸಬ್ಜೆಕ್ಟ್ ಮಾತಾಡೋ, ಸಬ್ಜೆಕ್ಟ್ ಮೇಲೆ ಅದನ್ನ ಅರ್ಥ please. ಮಾಡ್ಕೊಬೇಕು. ಅದನ್ನ ಕಾಂಗ್ರೆಸ್ನವರಿಂದ ಕಲಿಬೇಕಿಲ್ಲ. ಅರಣ್ಯ ಇಲಾಖೆಯಲ್ಲಿ ರಾಹುಲ್ ಗಾಂಧಿ ಪ್ರತಿ ಬಾರಿ ಬೇರೆ ದೇಶಕ್ಕೆ ಹೋದಾಗ ಈ ದೇಶವನ್ನ ಬೈತಾ ಬರೋದು. ಕಾಂಗ್ರೆಸ್ನವರಿಂದ ದೇಶಭಕ್ತಿ ಬಿಜೆಪಿ ಕಲಿಬೇಕಾಗಿಲ್ಲ. ಯೋಚನೆ ಇದೆ, ನಮ್ ದೇಶದ ಎಕಾನಮಿ ಬಗ್ಗೆ ನಮಗೆ ಯೋಚನೆ ಇದೆ. ಅದ್ಯಾವುದೋ ಡೊನಾಲ್ಡ್ ಟ್ರಂಪ್ ಕೂತ್ಕೊಂಡು ಅಮೆರಿಕದ ಅಧ್ಯಕ್ಷ ನಮ್ಮ ದೇಶದಲ್ಲಿ ನಡೆಯುವಂತ ಯುದ್ಧನ ನಿಲ್ಲಿಸ್ತೀನಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯುದ್ಧ ನಿಲ್ಲಿಸೋ ಬಗ್ಗೆ ಮಾತಾಡ್ತಾರೆ ಅಥವಾ ಯುದ್ಧ ನಿಲ್ಲಿಸ್ತಾರೆ, ಅದ್ರ ಬಗ್ಗೆ ನಮಗ್ ಕನ್ಸರ್ನ್ ನೋಡ್ರಿ, ಈ ದೇಶ ಡೊನಾಲ್ಡ್ ಟ್ರಂಪ್ ಆಯ್ತಾ? ನೀವು ಸೊಪ್ಪಾಗದಿರೋ ಮಟ್ಟಕ್ಕೆ ಬೆಳೆದಿರೋದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅದರ ನಾಯಕರಾದಂತ ನರೇಂದ್ರ ಮೋದಿ ಅವರಿಂದ ಹೊರತು ಈ ದೇಶವನ್ನು ಅವಕಾಶ ಸಿಕ್ಕಾಗ್ಲೆಲ್ಲ ಬೈದು ಬರೋ ರಾಹುಲ್ ಗಾಂಧಿಯಿಂದ ಅಲ್ಲ. ಮೊದಲು ಕಾಂಗ್ರೆಸ್ ವಿಜಯೇಂದ್ರ ಇವರು ರಾಷ್ಟ್ರ ಮಟ್ಟದಲ್ಲಿದ್ದಾರೆ, ನಾವು ರಾಜಕೀಯ ರಾಜ್ಯ ಮಟ್ಟದಲ್ಲಿ ನೋಡ್ಬೇಕಾಗುತ್ತೆ. ರಾಜ್ಯದಲ್ಲಿ ಇವತ್ತು ಜನ ಒಂದ್ ನಿಮಿಷ. ರಾಜ್ಯದಲ್ಲಿ ಜನ ಶಿವಕುಮಾರ್ ಒಂದ್ ನಿಮಿಷ ಇರಿ. ಸ್ವಾತಿ ಒಂದ್ ನಿಮಿಷ. ಇವತ್ತು ರಾಜ್ಯದಲ್ಲಿ ಜನ ಕಣ್ಣೀರಾಗ್ತಾ ಇದ್ದಾರೆ ನೋಡಿ. ಇವತ್ತು ಕೂಡ ಎಲೆಕ್ಟ್ರಿಕ್ ಲೀಡರ್ ಯಾರು ಅಂತ ನಮ್ಗೆ ಇವತ್ತು ಕೂಡ ಹೇಳ್ತಾ ಇವತ್ತು ಇಲ್ಲ. 4,500 ಯಾರೋ ರಾಜ್ಯ ಈ ರಾಜ್ಯದ ಸುರ್ಜೇವಾಲಾ ಇದ್ರೆ ಎಲ್ಲ ಕಲೆಕ್ಷನ್ ಏಜೆಂಟ್ಗಳಿಗೆ ಸರ್ಕಾರ ಕೊಟ್ಟು ಬಿಜೆಪಿ ಚಿಂತೆ ಕಾಂಗ್ರೆಸ್ಸಿಗೆ. ಫ್ರೀಡಂ ಪಾರ್ಕ್ ಅಲ್ಲಿ ವೋಟ್ ಹಾಕ್ಸೋಣ. ಅನಗತ್ಯ ಚರ್ಚೆ ವಿಚಾರ ಅನಗತ್ಯ ಮಾತುಗಳಿವಲ್ಲ. ಅವ್ರದ್ದು ಅವ್ರು ನೋಡ್ಕೊಂತಾರೆ. ಲೀಡರ್ ಯಾರು ಅಂತ ಹೇಳಿ ನಮ್ಮ ಜವಾಬ್ದಾರಿ ದೊಡ್ಡದು. ಆಯ್ತಾ? ಗಲ್ಲಿ ಗಲ್ಲಿ ನಿಮ್ಮ ಜವಾಬ್ದಾರಿ ದೊಡ್ಡದು. ಆಯ್ತಾ? ಗಲ್ಲಿ ಗಲ್ಲಿ ಸಿದ್ದರಾಮಯ್ಯ ಅವರು ಪಕ್ಷ ಇವತ್ತು ಸ್ವಾತಿ, ಯಾರೋ ಒಬ್ರು ಲೀಡರ್ ಇದ್ದಾರೆ. ಯಾರು ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಹೋರಾಟ ಪ್ರತಿಪಕ್ಷದ ನಾಯಕರು ಚುನಾವಣಾ ಆಯೋಗ ಹೇಳ್ತಾ ಇದೆ ಕ್ಷಮೆ ಕೇಳಿ ಅಂತ. ನೀವು ನಮಗೆ ಹೇಳ್ತೀರಾ ಎಷ್ಟು ಸಲ ರೀ ಕ್ಷಮೆ ಕೇಳಿ? ನಿಮ್ ಲೀಡ್ರು ನೀವು ಡೈಲಿ ಬೆಳಗ್ಗೆ ಕ್ಷಮೆ ಕೇಳೋದು ಚಾಳಿ ನಿಮ್ ಲೀಡ್ರಿಗೆ. ನೀವು ಅದೇ ರೀತಿ ಹೋಗಿದೆ ಗೊತ್ತಾ? ರಾಷ್ಟ್ರೀಯ ಪಕ್ಷಗಳು ನೋಡಿ ಹಿಂಗಿದ್ರೆ ಅವ್ರ ಲೀಡ್ರು ಡೈಲಿ ಬೆಳಗ್ಗೆ ಚರ್ಚೆ ಏನ್ ಮಾಡಲ್ಲ. ಇಲ್ಲ ಕ್ಷಮೆ ಕೇಳಬೇಕು ಅಂತ ಲೀಡರ್ ಬಗ್ಗೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಕೇಳ್ಕೊತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೇಳ್ಕೊತಾರೆ. ಉತ್ತರ ಕಲ್ಯಾಣ ಕರ್ನಾಟಕ ಸ್ವಲ್ಪ ನೋಡ್ರಪ್ಪ, ಕಲಬುರಗಿ ಸ್ವಲ್ಪ ನೋಡಪ್ಪ. ಡಿ ಕೆ ಶಿವಕುಮಾರ್ ಅವರೇ ಬೆಂಗಳೂರಿಂದ ಮೈಸೂರು ಡೆವಲಪ್ಮೆಂಟ್ ಮಾಡಿದಿರಿ, ಬೆಂಗಳೂರಿಂದ ಬೀದರ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ, ನಮಗೂ ಸ್ವಲ್ಪ ಅನುದಾನ ಮಾಡಿ ಅಂತ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಅವರು ಕೇಳ್ಕೊಳ್ತಾ ಇದ್ದಾರೆ. ಇವತ್ತು ಅಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರ ಹೈಕಮಾಂಡ್ ಬಂದು ಡಿ ಕೆ ಶಿವಕುಮಾರ್ ಮುಂದೆ ನಿಂತ್ಕೊಂಡು ಬೆಂಗಳೂರಿಂದ ಮೈಸೂರು ಅಭಿವೃದ್ಧಿ ಆಗಿದೆ,
ಬೀದರ್ ನೀವು ನೋಡ್ತಾ ಇಲ್ಲ, ಗುಲ್ಬರ್ಗ ಕಡೆ ಸ್ವಲ್ಪ ಅನುದಾನ ಕೊಡಿ ಅಂತ ಅಂಗ್ಲಾಜ್ ಹೇಳ್ಕೊಂತ ಇದ್ದಾರೆ. ಇವತ್ತು ನಮ್ಮ ರಾಜ್ಯದ ಅಭಿವೃದ್ಧಿ ಪರಿಸ್ಥಿತಿ ಹೈಕಮಾಂಡೇ ಕೇಳ್ಕೊಂಡ್ರು ಕೂಡ ಅಭಿವೃದ್ಧಿ ಬಗ್ಗೆ ಶೂನ್ಯ ಇದೆ. ಇವ್ರದೇ ಶಾಸಕರು 108 ಸಮಸ್ಯೆ ಹೇಳ್ತಾ ಇದ್ರು ಕೂಡ ಇವ್ರು ಕಿವಿ ಕೊಡ್ತಾ ಇಲ್ಲ. JDS ಪಕ್ಷ ಇವತ್ತು ಹಳ್ಳಿಗೂ ಗ್ರಾಮಗೂ ತಾಲೂಕು ಹೋಗಿ ಈ ಭ್ರಷ್ಟಾಚಾರ ಬಗ್ಗೆ ಹೋರಾಟ ಮಾಡ್ತಾ ಇದೆ. ಇವತ್ತು ಈಗ ನೋಡಿರ್ಬೇಕು, ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ನಿಲ್ತಾ ಇಲ್ಲ. ಇವತ್ತು ರಾಜ್ಯ ಕೂಡ ಕೇಂದ್ರ ಮಂತ್ರಿಗಳಾಗಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು 4,500 ಬಸ್ ಎಲೆಕ್ಟ್ರಿಕ್ ಬಸ್ ಕೊಟ್ಟರು. ಯಾಕೆ ಕೊಟ್ಟರು? ಸಾರಿಗೆ ಸಂಸ್ಥೆಯಲ್ಲಿ ಇವತ್ತು ದೌರ್ಭಾಗ್ಯ, ಇವತ್ತು ನೆಲಗುಂದಿ ಆಗಿದೆ, ಅಭಿವೃದ್ಧಿ ಇಲ್ಲ. ಸಾರಿಗೆ ಸಂಸ್ಥೆ ಮುಚ್ಚುವ ಪರಿಸ್ಥಿತಿ ಬಂದಿದೆ. ಇವತ್ತು ಸಾರಿಗೆ ಸಂಸ್ಥೆಗೆ ಸಂಬಳ ಕೊಡ್ತಾ ಇಲ್ಲ. ಇವತ್ತು ಅಲ್ಲಿರೋ ಡ್ರೈವರ್ಗೆ ಸಂಬಳ ಕೊಡ್ತಾ ಇಲ್ಲ. ಸಾರಿಗೆ ಸಂಸ್ಥೆ ಮುಖಾರಿಂದ 4,500 ಬಸ್ ಮೊಟ್ಟ ಮೊದಲು ನಮ್ಮ ರಾಜ್ಯಕ್ಕೆ ಕುಮಾರಣ್ಣ ಕೊಟ್ಟಿದ್ದು. ರಾಜ್ಯದ ಮೇಲೆ ಅಭಿವೃದ್ಧಿ ಇದೆ, ರಾಜ್ಯದ ಮೇಲೆ ಕನ್ಸರ್ನ್ ಇದೆ. ಇವತ್ತು ಇವತ್ತು ಭದ್ರಾವತಿ ಉಕ್ಕಿನ ಅಭಿವೃದ್ಧಿ ಮಾಡಕ್ಕಾದ್ರೆ ಇವ್ರು ಸಹಕಾರ ಇಲ್ಲ. ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಹೂವಿನ ಸರಿ ಮಳೆ ಸುರಿತಾ ಇದ್ದಾರೆ. ಇವ್ರು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾರ? ಅಭಿವೃದ್ಧಿ ಬಗ್ಗೆ ಇವ್ರು ಯಾವುದೇ ಯೋಚನೆ ಇಲ್ಲ. ಬರೀ ಜನಗಳನ್ನ ಟ್ರಾಕಿಗೆ ತರಕ್ ಆಗ್ತಾ ಇಲ್ವಾ? ಅಲ್ಲ, ದಿನ ಹೋರಾಟನೇ ಆಗ್ತಾ ಇರೋದು, ದಿನ ಹೋರಾಟನೇ ಮಾಡ್ತಾ ಇರೋದು. ಇವತ್ತು ಅವ್ರ ಭ್ರಷ್ಟಾಚಾರದಲ್ಲಿ ಕೂತ್ಕೊಂಡು ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ. ಸರ್ಕಾರ ನಡೆಸೋದು ನೋಡಿ, ಇವತ್ತು ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ. ಇವರು ಇವತ್ತು ಅಸಹಾಯಕಾಗಿದೆ. ಹೈಕಮಾಂಡ್ ಒಂದು ಇವತ್ತು ಇಲ್ಲಿ ಮೌಲ್ಯಮಾಪನ ಮಾಡ್ತಾ ಇದೆ ಸಚಿವರನ್ನ ಮತ್ತೆ ಇವತ್ತು ಮೌಲ್ಯಮಾಪನ ಮಾಡ್ತಾರೆ. ಎಷ್ಟು ಕೋಟಿ ಕೊಡ್ತೀರಪ್ಪ ಫಂಡ್ ನೀವು ಅಂತ ಕೇಳಿದ್ರ ಅಂತ ಭಯ ಆಗೋಯ್ತು ಅಂತಾರೆ. ಮಂಜುನಾಥ್ ಹೇಳ್ತಾರೆ ಏನಾದ್ರು ಅಭಿವೃದ್ಧಿ ಕಡೆ ಸಿಎಂ ತಾಲೂಕು ಕೊಡ್ರಿ ಕೊಡ್ತಾರೆ. ಇವೆಲ್ಲ ಮಾಹಿತಿ ಇವತ್ತು ಸದನದಲ್ಲಿ 50 ಕೋಟಿ ಅಂತ ಕೇಳೋ ಪರಿಸ್ಥಿತಿ ಬಂತಲ್ಲ. ಎಲ್ಲ ಶಾಸಕರು ನೀವು ಮಾತಾಡಿದ ಅರ್ಥ ಆಯ್ತು ನನಗೆ. ಇವತ್ತು ಅಧಿವೇಶನದಲ್ಲಿ ಧರ್ಮಸ್ಥಳದ ವಿಚಾರ ಪ್ರಸ್ತಾಪ ಆಗಿದ್ದರಿಂದಾಗಿ ನನಗೆ ಮತ್ತು ಹಲವರಿಗೆ ಒಂದು ಸಹಜವಾಗಿ ಒಂದು ಅನುಮಾನನೂ ಇರುತ್ತೆ, ಪ್ರಶ್ನೆ ಇರುತ್ತೆ. ಹಿಂದುತ್ವ ಅಂದಾಗ ಕಾಂಗ್ರೆಸ್ ಮೇಲೆ ಅಪನಂಬಿಕೆ ಯಾಕೆ ಜನಸಾಮಾನ್ಯರಿಗೆ, ಅಥವಾ BJP ಅವ್ರಿಗೆ ಅಪನಂಬಿಕೆ ಯಾಕೆ, ಇವರು ರಕ್ಷಣೆ ಮಾಡ್ತಾರಾ ಇಲ್ವಾ ಅನ್ನುವಂಥ ಭಾವನೆ ಯಾಕೆ ಹುಟ್ಟಿದೆ? BJP ಅವರಿಗೆ ಅಪನಂಬಿಕೆ ಇರೋದಿಲ್ಲ. BJP ಅವರು ಅಪನಂಬಿಕೆ ಅವರು BJP ಅವರು ಅಂತ ಹೇಳಿಲ್ಲ ರೀ, ಜನಸಾಮಾನ್ಯರು ಒಂದಿದ್ದು ಅರ್ಥ ಮಾಡ್ಕೊಳ್ರಿ. ಮೆಮೊರಿನೂ ಇಲ್ಲ. ಸುಮ್ಮನೆ ಕೂತ್ಕೊಂಡ್ಬಿಡಿ. ರಾಜ್ಯ ಜನತೆ ನೋಡ್ತಾ ಇದ್ದಾರೆ ನೋಡಿ. BJP ಜನಸಾಮಾನ್ಯರು SIT ರಚನೆ ಆಯ್ತು ಅಂದಾಗ ಅದನ್ನ ಸ್ವಾಗತನೂ ಮಾಡ್ತಾರೆ. ಒಂದಷ್ಟು ಜನ ಬಂದ್ಬಿಟ್ಟು ಇದು ಕಾಂಗ್ರೆಸ್ ಷಡ್ಯಂತ್ರ ಅಂತಾರ. ನನಗದು ಕನ್ಫ್ಯೂಸ್ ಆಗ್ಬಿಡೋದು. ನನಗಲ್ಲ, ಜನಕ್ಕೂ ಕನ್ಫ್ಯೂಸ್ ಆಗುತ್ತೆ. ನಿಮ್ಮೆಲ್ಲ ನಂಬಿಕೆ ಬೇಕಲ್ಲ, ಈಗ ನೀವು ಬಯಸ್ಕೋಬೇಕಲ್ಲ. ಈಗ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಇದನ್ನ ಈ ವಿಚಾರನ ಆಕ್ಚುಲಿ ಬಹಳ ಸೂಕ್ಷ್ಮತೆಯಿಂದ ಪ್ರಸ್ತಾಪ ಮಾಡಬೇಕು. ಆದ್ರೂ ಕೂಡ ಇವತ್ತಿನ ದಿನ ನಾನು ಈ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಧರ್ಮಸ್ಥಳದ ವಿಚಾರವಾಗಿ ಸೌಜನ್ಯ ಹಗರಣ ಇವತ್ತಿಂದ ಇರುವಂತದ್ದು. ಹಿನ್ನೆಲೆ ಆಲ್ಮೋಸ್ಟ್ 13-14 ವರ್ಷಗಳ ಹಿಂದೆಯಿಂದ ಇದೆ. ಇವ್ರ ಸರ್ಕಾರ ಬಂತಲ್ಲ, ಇವರು ಆಲ್ಮೋಸ್ಟ್ 2 ಬಾರಿ ಅವಧಿ ಸರ್ಕಾರದ ನಡೆಸಿದಾರೆ. ಅದಾದ ನಂತರದಲ್ಲಿ ನಿಜವಾಗ್ಲೂ ಇವರಿಗೆ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದಾಗಿದ್ದರೆ, ಯಾಕೆ ಅಂದರೆ ಅದು ನಡೆದಿದ್ದಂಥದ್ದು ಅಥವಾ ಅದು ತಾರಕಕ್ಕೆ ಏರಿದಂಥದ್ದು ಇವರ ಅವಧಿಯಲ್ಲೇ. ನಾನು ಅದಕ್ಕೋಸ್ಕರ ಇವ್ರ ಸರ್ಕಾರ ಇರಬೇಕಾದ ಸಂದರ್ಭದಲ್ಲೇ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದಾಗಿದ್ದರೆ ಅವತ್ತಿನ ದಿನವೇ ಇವರು ಅದಕ್ಕೆ ಒಂದು ಸೂಕ್ತವಾದಂತಹ ನ್ಯಾಯಯುತವಾದಂತಹ ಇಲಾಖೆಗಳಿಗೆ ಅದನ್ನು ಕೊಟ್ಟು, ಅಥವಾ SIT ರಚನೆ ಮಾಡಿ, ಅದಾದ ನಂತರ CBI ರಚನೆ ಮಾಡಿ, ಅಥವಾ CODಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಬೇಕಾಗಿತ್ತು ಅವತ್ತಿನ ದಿನ. ಅದಾದ ನಂತರದಲ್ಲಿ ಯಾವಾಗ ಅದು ಸಾಧ್ಯ ಆಗಲಿಲ್ಲ, ಕೋರ್ಟಿಗೆ ಹೋದ ನಂತರದಲ್ಲಿ ಹೈಕೋರ್ಟ್ ಕೊಟ್ಟಂಥ ತೀರ್ಪು ಇದರಲ್ಲಿ ಧರ್ಮಾಧಿಕಾರಿಯ ಕುಟುಂಬದವರಾಗಿರಲಿ ಅಥವಾ ಅವರು ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳದ್ದಾಗಿರಲಿ ಇದರಲ್ಲಿ ಯಾವುದೇ ಕೈವಾಡ ಇಲ್ಲ ಅನ್ನುವಂಥದ್ದು. ಅದಾದ ನಂತರವೂ ಕೂಡ ಯಾಕೆ ಇವತ್ತಿನ ದಿನ ಮಾತಾಡ್ತಾರಲ್ಲ, ಅಲ್ಲಿರುವಂತಹ ಹಿಂದೂ ಸಂಘಟನೆಗಳಾಗಿರ್ಲಿ, ಯಾಕೆ ಅಲ್ಲಿರುವಂತಹ ಜನರನ್ನ ಕಂಟ್ರೋಲ್ ಮಾಡೋಕ್ಕಾಗ್ಲಿಲ್ವಾ? ನಾವು ಹೋಗೋ
ಅವ್ರಿಗೆ ಹೇಳ್ಕೊಡ್ತಾ ಇದೀವ? ಧರ್ಮಾಧಿಕಾರಿ ವಿರುದ್ಧ ಮಾತಾಡಿ, SIT ವಿರುದ್ಧ ಮಾತಾಡಿ, ಸೌಜನ್ಯ ಬಗ್ಗೆ ಮಾತಾಡಿ ಅಂತ ನಾವು ಹೇಳ್ಕೊಡ್ತೇವೆ. ಏನ್ರಿ ಆಡಳಿತ ಪಕ್ಷ ಇದ್ದಿದ ತಕ್ಷಣ ಯಾರು ಏನ್ ಮಾತಾಡಿದ್ರು ಅದು ನಾವು ಮಾಡ್ಕೊಡ್ತೀವಿ ಅಂತ. 13 ಸ್ಥಳಗಳಲ್ಲಿ ಅಗಿಯೋ ತನಕ ಬಾಯಿ ಮುಚ್ಕೊಂಡು ಕೂತಿದ್ರು. ಯಾಕ್ರಿ ಬಂದ್ ಮಾತಾಡಿದ್ರು? ಯಾಕೆ ನಂಬಿಕೆ ಇರ್ಲಿಲ್ವಾ? ಹಾಗಾದ್ರೆ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇರ್ಲಿಲ್ವಾ? ಧರ್ಮಾಧಿಕಾರಿಗಳ ಬಗ್ಗೆ ನಂಬಿಕೆ ಇಲ್ವಾ ಇವ್ರಿಗೆ? ನಂಬಿಕೆ ಇಲ್ಲ, ಜನಸಾಮಾನ್ಯರಿಗೆ ನಂಬಿಕೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ನಿಮಗಿಲ್ಲ ನಂಬಿಕೆ, ಅದಕ್ಕೋಸ್ಕರ ಮಾತಾಡಿಲ್ಲ ನೀವು. ಹಿಂದೂಗಳ ಪರವಾಗಿ ಧರ್ಮಸ್ಥಳ ಚಲೋ ಅನ್ನತಿದ್ಯಾ? ಬಿಜೆಪಿ ವಿಚಾರ ಒಪ್ಕೋಬೋದಿತ್ತು, ಆದ್ರೆ ಇವತ್ತಿನ ದಿನ ಮಾಡೋ ಧರ್ಮವನ್ನಲ್ಲ, ಇವತ್ತಿನ ದಿನ ಮಾಡೋ ಧರಣಿ ಅಲ್ಲ, ಡೇ ಒನ್ ಮಾಡ್ಬೇಕಿತ್ರಿ ಧರ್ಮಸ್ಥಳ ಚಲೋ. ತಾಕತ್ತಿದ್ರೆ ನಂಬಿಕೆ ಈ ಸೌಜನ್ಯ ಪ್ರಕರಣದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆಯಲ್ಲ, ಇದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಂತ ನಂಬಿಕೆ ಹೋಗುತ್ತೆ. ಯಾಕೆ ಗೊತ್ತಾ? ಸೌಜನ್ಯ ಹಗರಣವನ್ನ ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ಅಷ್ಟು ಸೂಕ್ಷ್ಮ ವಿಚಾರವನ್ನ ಮಾತಾಡ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ಸೌಜನ್ಯ ಹಗರಣವನ್ನ ಮತ್ತೆ SIT ಆಗ್ಲಿ ಅಥವಾ ಯಾವುದೇ ಪೊಲೀಸ್ ಇಲಾಖೆ ಆಗ್ಲಿ, ಅನ್ಲೆಸ್ ಅಂಡ್ ಅಂಟಿಲ್ ದೇರ್ ಇಸ್ ಅ ಕೋರ್ಟ್ ಆರ್ಡರ್, ತನಿಖೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ವಿಚಾರ ಎಷ್ಟೇ ರೇಪ್ ಅಂಡ್ ಮರ್ಡರ್ ಅನ್ನುವಂತಹ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ, ದಾರಿ ತಪ್ಪಿಸುವಂತಹ ಕೆಲಸವನ್ನ, ಧರ್ಮಸ್ಥಳದ ಒಳಗೆ ಇರುವಂತಹ ಷಡ್ಯಂತ್ರ ಹೂಡ್ತಾ ಇರುವಂತಹ, ಹುನ್ನಾರ ಹೂಡ್ತಾ ಇರುವಂತಹ ಎಷ್ಟೇ ಜನ ಮಾಡ್ತಿದ್ರು ಕೂಡ SIT ಬಹಳ ಸ್ಪಷ್ಟವಾಗಿ ಆ ಒಂದು ತನಿಖೆಯನ್ನ ನ್ಯಾಯ ಮಾರ್ಗದಲ್ಲಿ, ನೇರ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. ನ್ಯಾಯ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ ಗೊತ್ತಾ? ಕಾಂಗ್ರೆಸ್ SIT ರಚನೆ ಮಾಡಿದ್ದಕ್ಕೇನೆ. ಇಲ್ಲದೆ ಇದ್ರೆ ಇವತ್ತಿನ ಭರವಸೆಯ ಹಿನ್ನೆಲೆಯಲ್ಲಿ ಸದನದಲ್ಲಿ ಶಾಸಕರ ಧರಣಿ ವಾಪಸ್. ಶಾಸಕರು ನೋಡಿ ಧರಣಿ ಮಾಡ್ತಿದ್ದಾರೆ. ನಾವೇನಾದ್ರೂ ಮಾಡಿಲ್ದೆ ಇದ್ದಿದ್ರೆ ಇವತ್ತಿನ ದಿನ ಬಂದು ಕುಂಕುವಾಗಿ ಭಾಷಣ ಮಾಡ್ತಾ ಬಿಜೆಪಿ ಮತ್ತು JDS ನವರಿಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ವಾ? This is something which is very clear. ಸರ್ಕಾರ ಲೂಟಿ ಮಾಡ್ತಾ ಇದೆ, ಅನುದಾನ ಕೊಡಕ್ಕಾಗ್ತಾ ಇಲ್ಲ, ಅಭಿವೃದ್ಧಿನೂ ಮಾಡಕ್ಕಾಗ್ತಾ ಇಲ್ಲ. JDS ಬಿಜೆಪಿ ಬಿಡಿ, ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ ಇಲ್ಲ. ಅವರು ಕಾಂಗ್ರೆಸ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಕಾಲಿಟ್ಕೊಂಡ್ರೆ ಕೊಡ್ತಾರೆ ಅಂತ. ಈ ರೀತಿ ಅನುಚಿತ ವರ್ತನೆಯಿಂದ ಸರ್ಕಾರ ನಡೀತಾ ಇದೆ. ಇವರ ದಬ್ಬಾಳಿಕೆ ಜಾಸ್ತಿ ಇರಲ್ಲ. ಸರ್ಕಾರ ಪತನ ಎಲ್ಲಾ ವ್ಯವಸ್ಥೆಗೂ ರೆಡಿ ಆಗಿದೆ. ಪತನ ಆಗ್ಲೇಬೇಕು. ದುರಾಡಳಿತ, ಭ್ರಷ್ಟಾಚಾರ, ಸೂಪರ್ ಸಿಎಂ ಆಡಳಿತದಲ್ಲಿ, ರಾಜ್ಯದ ಸಿಎಂ ಆಡಳಿತಲ್ಲ, ಸೂಪರ್ ಸಿಎಂ ಆಡಳಿತದಲ್ಲಿ ನಡೀತಾ ಇರೋದು ಇವತ್ತು. ಸಿಎಂ DCM ಹೈಕಮಾಂಡ್ ಕೇಳ್ತಿದ್ದಾರೆ, ನನ್ಗೆ 5 ವರ್ಷ ಕೊಡಿ, ನಾನು 5 ವರ್ಷ ಮಾಡ್ತೀನಿ ಅಂತ ಅಲ್ಲ ಪ್ರೆಸ್ ಮೀಟ್ ಮಾಡ್ತಾರೆ. ಸೂಪರ್ ಸಿಎಂ ಬಂದು ಆಡಳಿತ ಮಾಡ್ತಾರೆ. ದುರಾಡಳಿತ ಪತನಕ್ಕೆ ರೆಡಿ ಆಗಿದೆ. ಇವತ್ತು ರಾಜಣ್ಣ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಿದ ಅವ್ರನ್ನೇ ತೆಗೆದುಬಿಟ್ರು. ನೆಕ್ಸ್ಟ್ ಯಾಕಂದ್ರೆ ಅಧ್ಯಕ್ಷ ಸ್ಥಾನ ಕಡಿತಿದ್ದಾರೆ. ನಾನು ಸಚಿವ ಸ್ಥಾನ ಮಾಡ್ತೀನಿ, ಅಧ್ಯಕ್ಷ ಕ್ರಾಂತಿ ಇದೇ ಕೆಲಸ. ಸೆಪ್ಟೆಂಬರ್ ಕ್ರಾಂತಿ ಅಂದ್ರು, ಅದಕ್ಕೆ ಇವತ್ತು ಆಗಿಲ್ಲ ಅಂತ ಅಂದ್ರೆ ಸರ್ಕಾರದ ಪರಿಸ್ಥಿತಿ. ಸಂಘಟನೆ ಮಾಡಿ ಹೋರಾಟ ಮಾಡೋ ಯೋಗ್ಯತೆ ಇಲ್ಲದೆ, ತಾಕತ್ ಇಲ್ಲದೆ ಇರೋರೆಲ್ಲ ಯಾವಾಗ ಸರ್ಕಾರ ಬೀಳುತ್ತೋ ಅವ್ರಾಗೋರೆ ಜಗಳ ಒಂದು ರಿಕ್ವೆಸ್ಟ್ ಶಿವಕುಮಾರ್ ಬಿಜೆಪಿ ಅವ್ರಿಗೆ ಮತ್ತು JDS ಅವ್ರ ಹಾದಿ ತಪ್ತಾ ಇದ್ರೆ ಹಾದಿಗೆ ತರ ಜವಾಬ್ದಾರಿನೇ ನಿಮ್ದು. ಟ್ರ್ಯಾಕಿಗೆ ತರಬೇಕು, ಅದು ನಿಮ್ ಜವಾಬ್ದಾರಿ. ನೀವು
ಬದಲಾವಣೆ ಇದೆಯಾ? ಲೂಟಿ ಮಾಡ್ತಾರೆ ಸರ್ಕಾರ ಬರೀ ಲೂಟಿಯಲ್ಲಿ ಮುಳುಗಿದೆ. ಈ ರಾಜ್ಯ ಸರ್ಕಾರ ಬರೀ ಲೂಟಿ ಸರ್ಕಾರ. ಥ್ಯಾಂಕ್ ಯು ಶಿವಕುಮಾರ್ ಅವರು. ಸಾಲ ಸರ್ಕಾರ ಲೂಟಿ ಸರ್ಕಾರ ಆಗಿದೆ ಇವತ್ತು ರಾಜ್ಯ ಸರ್ಕಾರ. ನಾವು ಲೂಟಿ ಸರ್ಕಾರ ಲೂಟಿ ಸರ್ಕಾರ, ಸಾಲ ಸರ್ಕಾರ. ರೈಟ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಾಲ ಸರ್ಕಾರ, ಲೂಟಿ ಸರ್ಕಾರ. ಸಾಲ ಸರ್ಕಾರ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವತ್ತು ಬಡವನ ರಕ್ತ ಒಟ್ಟಾರೆ ನೀವು ಗಮನಿಸಬೇಕು, ಅಧಿವೇಶನದಂತ ಅಧಿವೇಶನದಲ್ಲೂ ಕೂಡ ರಾಜ್ಯದ ಜ್ವಲಂತ ಸಮಸ್ಯೆಗಳ ಚರ್ಚೆ ಆಗ್ತಿಲ್ಲ. ಅಲ್ಲಿ ಶಾಸಕರು ಅನುದಾನಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಅನ್ನೋದಾದ್ರೆ, ಅಭಿವೃದ್ಧಿಗೆ ಹಣ ಇಲ್ಲ ಅಂದಾಗ ಅಧಿವೇಶನದಲ್ಲಿ ಬೇರೆ ವಿಚಾರಗಳು ಚರ್ಚೆ ಆಗ್ತವೆ. ಈಗ ಹಣ ಇತ್ತು ಅನ್ನೋದಾದ್ರೆ, ಅನುದಾನ ಸಕಾಲಕ್ಕೆ ಬಿಡುಗಡೆ ಆಗ್ತಿತ್ತು ಅನ್ನೋದಾದ್ರೆ, ಕೆಲಸ ಕಾಮಗಾರಿಗಳ ಅರ್ಧಕ್ಕೆ ನಿಂತಿತ್ತು ಅನ್ನೋದಾದ್ರೆ, ನೀರು, ಗಾಳಿ, ಬೆಳಕು, ರಸ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿತ್ತು. ಚರ್ಚೆ ಮಾಡೋದಕ್ಕೆ ವಿಷಯ ಇದ್ರೂ ಅದನ್ನು ಚರ್ಚೆ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಹೊಸ ವಿಷಯಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಿದ್ದಾರೆ ಅಂದರೆ ಬೊಕ್ಕಸದ ಬಗ್ಗೆ ಪ್ರಶ್ನೆ ಬರ್ತಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವ ಸುದ್ದಿಯ ಜೀವಾಳ.